ಶಿವಾಯ ಓಂ ನಮಃ ಶಿವಾಯ ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜಶಲಾಕಯ ಚಕ್ಷುರೇನ್ಮಿತೇನ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷೆ ಕೃತೋ ವಂದೇ ಭಗವಂತೋ ಪುನಃ ಪುನಃ. ಓಂ ನಮಃ ಶಿವಾಯ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಓಂ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಯತೀಶ್ವರಂ ಸಿದ್ಧಾರೂಢಯತೀಶ್ವರಂ. ಓಂ ನಮಃ ಶಿವಾಯ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢಾಚಾರ್ಯ ಪಾದಗಳಿಗೆ ದೀರ್ಘದಂಡ ಪ್ರಣಾಮ ಸಲ್ಲಿಸುತ್ತಾ, ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ, ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಪುಣ್ಯಾತ್ಮರೇ, ಧನ್ಯಾತ್ಮರೇ, ಪಾವನಾತ್ಮರೇ, ಮಹತೀಯರೇ, ತಮ್ಮೆಲ್ಲರ ಚರಣ ಪಾದಗಳಿಗೆ ಅಣಿ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೀಯರೇ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ಒಂದು ಬೆಳಗಿನ ಜಾವದ ನಿಜಗುಣ ಆರ್ಯರಿಂದ ವಿರಚಿತವಾದ ಕೈವಲ್ಯ ಪದ್ಧತಿ ಎಂಬ ಒಳಗ ನೀತಿ ಕ್ರಿಯಾ ಸ್ಥಳವನ್ನ, ನಿಜಗುಣರಿಂದ ವಿರಚಿತವಾದ ನೀತಿ ಕ್ರಿಯಾ ಸ್ಥಳವನ್ನ ಸರಳವಾದ ಟೀಕಾ ತಾತ್ಪರ್ಯ ಬರೆದಂತ ಚಿಕ್ಕ ರಾಮಾರೂಢರ ಪಾದಗಳಿಗೆ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಈ ಒಂದು ನೀತಿ ಕ್ರಿಯಾ ಸ್ಥಳದೊಳಗ ಶಿವನನ್ನ ಕರುಣೆಯನ್ನು ಪಡೆದುಕೊಂಡಾಗ, ಜೀವನ ಬಗ್ಗೆ ಹೇಯವನ್ನು ಕಂಡಾಗ ನೀತಿವಂತನಾಗಿ ಬದುಕಿ ಈ ಬದುಕನ್ನು ಸುಂದರಗೊಳಿಸುವುದಲ್ಲದೆ ಮತ್ತು ಮುಕ್ತಿ ಸುಖವನ್ನು ಕೊಡುವಂತ, ಅಂದ್ರೆ ಶ್ರೇಷ್ಠವಾದ ಈ ಭವಬಂಧನದಿಂದ ಪಾರಾಗಿ ಮುಕ್ತಿಯನ್ನು ಹೊಂದುವಂತ ನಿಜಗುಣರು ಸರಳವಾದ ನಮಗ ಕೈಯಲ್ಲಿ ಅಂಗೈಯಲ್ಲಿ ನೆಲ್ಲಿಕಾಯಿ ಅಷ್ಟು ಸುಲಭವಾದ ನೀತಿವಂತವನಾದರೆ ಅಷ್ಟು ಮೋಕ್ಷ ಸುಲಭದ ಅನ್ನುವಂಥದ್ದನ್ನ ನೀತಿಯನ್ನು ಬಹಳ ಒತ್ತು ಕೊಟ್ಟು ತಿಳ್ಕೋತ ಬಂದಾರ. ಇಲ್ಲಿ ಕೈವಲ್ಯ ಪದ್ಧತಿ ಒಳಗ ಮೂರನೇ ಪದ, ಮೊದಲನೇದ್ದು ಎರಡನೇದ್ದು ಚರ್ಚೆ ಮಾಡ್ಕೋತ ಬಂದು ಇವತ್ತು ಮೂರನೇ ಪದದೊಳಗ ಏನ್ ಹೇಳ್ತಾರ ಅಂತಂದ್ರ ನಿಜಗೊಂಡ್ರು, ಏ ಜೀವನೇ, ನೀನು ಯಾವ ಬಲ ಹಿಡ್ಕೊಂಡರ ಹಿಂಗ ಅಖಿಳ ಪಾಪವನ್ನ ಎಸಗ್ತಿಯಪ್ಪ, ಕೆಟ್ಟ ಪಾಪಗಳನ್ನ ಯಾವ ಬಲ ಐತರ ನೀನು ಮಾಡ್ತಿ ಅನ್ನುವಂಥದ್ದನ್ನ ಇದೊಂದು ಪಲ್ಲವಿಯಾಗಿ ಇಟ್ಕೊಂಡು, ಯಾವ ಪಲ್ಲವಿ? ಆವ ಬಲವಿಡಿದು ಅಳುಕದೆ ದುರಿತವನ್ನೆಸಗಿ ಜೀವಿಸುವೆ ಮಾಜದ ಉಸಿರೆಲೆ ಮಾನವ ಅನ್ನುವಂಥದ್ದನ್ನ ಇಲ್ಲಿ ಒಂದು ಪಲ್ಲವಿ ಇಟ್ಕೊಂಡು ಬಂದಾರ. ಅಂದ್ರೆ ಎಲೆ ಮಾನವನೇ, ಆವ ಬಲವಿಡಿದು, ಆವ ಬಲದಿಂದ ಕೂಡಿಕೊಂಡು ಅಳುಕದೆ ಅಂದ್ರೆ ಅಂಜದೆ, ಐಕೀಳ ದುರಿತವನು ಯಾವತ್ತು ಪಾಪಗಳನ್ನೇ ಮಾಡ್ತಾ ಇರ್ತಿ, ಎಸಗಿ ಮಾಡಿ ಜೀವಿಸುವೆ, ಪಾಪಗಳನ್ನ ಮಾಡಿ ಜೀವ ಬದುಕಬೇಕಂತೀಯಲ್ಲ, ಹಿಂದೆ ನಿನಗಿದ್ರೆ ಯಾವ ಬಲ ಹಿಡ್ಕೊಂಡು ನೀ ಮಾಡ್ತಿ?
ಇದರಿಂದ ನಿನಗೆ ಮುಂದ ಈ ಪಾಪ ಮಾಡುವುದರಿಂದ ಎಷ್ಟ ನರಕ ಯಾತನೆ ಅದ, ದುಃಖ ಅದ ಅನ್ನುವಂಥದ್ದು ನಿನಗೆ ಗುರ್ತಿಲ್ಲರೇ ಈ ಜೀವನ ಮಾಡ್ತಿಯಲ್ಲ, ಬದುಕು ಮಾಡ್ತಿಯಲ್ಲ. ಅದು ಸ್ವಲ್ಪ ಹೊಳ್ಳಿ ವಿಚಾರ ಮಾಡಿ ನೋಡು. ನಿನಗೆ ಎಷ್ಟ ಪಾಪ ಮಾಡುವುದರಿಂದ ನಿನಗೆ ಎಷ್ಟು ದುಃಖವನ್ನೇ ಆಗ್ತದ ಅನ್ನುವಂಥದ್ದನ್ನ ತಿಳ್ಸಾಕ ಇಲ್ಲಿ ನಿಜಗೊಂಡ್ರು ಆವ ಬಲ ರೈತಪ್ಪ ನಿನಗ ಅನ್ನುವಂಥದ್ದನ್ನ ಇಲ್ಲಿ ಒತ್ತು ಕೊಟ್ಟು ಹೇಳ್ಕೊತ ಬಂದಾರ. ಅಂದ್ರೆ ನಾವು ಈ ದೃಷ್ಟಾಂತವನ್ನ ತೆಗೆದಾಗ ಒಮ್ಮೆ ನಾವು ಅಂತಿರ್ತೇವೆ ಊರೊಳಗ, ಒಬ್ಬ ಮನುಷ್ಯ ಬಹಳ ಅನ್ಯಾಯ ಜನರಿಗೆ ತೊಂದರೆ ಕೊಡಕತ್ತಂದ್ರ, ಸಾಮಾನ್ಯ ಮನುಷ್ಯ ಇಷ್ಟು ತೊಂದರೆ ಕೊಡಕತ್ತಾನಂದ್ರ ಇವಂತಾರ ಜನ, ಇವ ಯಾರ ಹಿಂದರಿರ್ಬೇಕಪ್ಪ, ಇವನ ಹಿಂಗ ಪಾಪ ಮಾಡ್ಬೇಕ, ಹಿಂಗ ಬಲಾತ್ಕಾರ ಮಾಡ್ಬೇಕಂದ್ರ ಇವ ಹಿಂಗ ಎಲ್ಲರಲ್ಲಿಯೂ ಪಾಪವನ್ನ ಎಸಿಗೆ ಮಾಡುವಂತ ಕಾರ್ಯಗಳನ್ನ ಇವ ಮಾಡ್ತಾನಂದ್ರ ಹಿಂದೆ ಇವ್ ನಿಂದ ಯಾರದಾರ ಅವನು ತಿಳ್ಕೊಬೇಕದ. ಅವಾಗ ಮೊದಲ ಏನ್ ಮಾಡಿದ್ರ ಇವ ತಾನೇ ಸುಮ್ಮಿರ್ತಾನ. ಹಿಂಗ್ ಮಾಡ್ಬೇಕಾದ್ರೆ ಹಿಂದೆ ಒಂದ್ ಯಾವ್ದೋ ಬಲ ಅದ ಅನ್ನುವಂಥದ್ದನ್ನ ನಾವು ಊರಾಗ ಹಳ್ಳಿ ಕೇಳ್ತಿರ್ತೇವೆ. ಒಬ್ಬ ಸಾಮಾನ್ಯ ಮನುಷ್ಯ ಏನೋ ಜನರಿಗೆ ತೊಂದರೆ ಕೊಡಕತ್ತ, ಬಹಳ ಹೆಡಕಾರಿ ಮಾತಾಡಕತ್ತ, ಜನರಿಗೆ ವಿರೋಧಾಗಿ ಮಾತಾಡಕತ್ತಂದ್ರ ಅಂತಾರ ನೋಡಿ, ಇವನ್ ಹಿಂದೆ ಯಾರು ಅದಾರ, ಮೊದಲ ಅವನ್ನ ತಿಳ್ಕೊಬೇಕು. ಅವನ್ ತಿಳ್ಕೊಂಡ್ ಅವ್ ಗಜ್ ಕೊಟ್ರಿ ಇವ ತಾನೇ ಸುಮ್ಮಿರ್ತಾನ, ಇವ್ ತಾನೇ ಗಜ್ ಕೊಡಾಕ್ ಬರ್ತದನೋ ಹಂಗೆ ನಾವು ಲೌಕಿಕರ ಹಳ್ಳಿ ಒಳಗೆ ಮಾತಾಡ್ತೇವೆ. ಹಂಗಿಲ್ಲಿ ನಿಜಗೊಂಡ್ರು ಕೂಡ ನಾವು ಮಾಡುವಂತ ಪಾಪ ಕೃತ್ಯಗಳು ಯಾವು? ನಾವು ಒಳ್ಳೆ ಕಾರ್ಯಗಳನ್ನ, ಭಗವಂತನ ಚಿಂತನೆ ಇಲ್ಲ, ಒಳ್ಳೆ ಮಾತುಗಳಿಲ್ಲ, ಮತ್ತು ಮನುಷ್ಯನಾಗ ಒಳ್ಳೆ ವಿಚಾರಗಳಿಲ್ಲ, ಇವ್ ಏನೂ ಇಲ್ಲದೆ ನೀ ಜೀವಿಸ್ತೀಯಲ್ಲ, ನೀ ಯಾವ ಬಲ ಇಟ್ಕೊಂಡ್ರೆ ಹಿಂಗ ಕಾರ್ಯಗಳನ್ನ ಎರಗುತ್ತಾ ಮಾಡ್ತಾ ಇದೀ? ನೀ ನೋಡಿಲ್ಲ ನಮ್ಮ ಮುಂದಿನ ಕಾರ್ಯ ಹೆಂಗದ ಅನ್ನುವಂಥದ್ದನ್ನ ತಿಳ್ಸಾಕ 3 ನುಡಿಗಳ ಮುಖಾಂತರ ಇಲ್ಲಿ ಬಹಳ ಚಂದ ನಮಗ ಅನುಭವ ಮಾಡ್ಕೋತ ಹೋಗ್ತಾರ. ಅಂದ್ರೆ ಹಿಂದಿನ ಪದ್ಯದೊಳಗ ಕಾಯದಿಂದ, ವಾಣಿಯಿಂದ ಮತ್ತು ಮನುಷ್ಯನ ಪಾಪ ಪುಣ್ಯ ದೋಷಗಳು ಹೆಂಗಾಗ್ತಾವು, ಆ ಶರೀರದಿಂದ ಪಾಪ ಮಾಡುವುದರಿಂದ ಏನಾಗಿ ಹುಡ್ತೇವಿ, ಏನಾಗ್ತದ ಅನ್ನೋದು ಹೇಳಿದ್ರು. ವಾಣಿಯಿಂದ ಮಾಡಿದ ಪಶು ಪಕ್ಷಿಗಳಾಗಿ ಗುದ್ದಿನಾಗಿರುವಂತ ಜೀವರಾಶಿಗಳು ಆಗಿ ಹುಡ್ತಾವು. ಮತ್ತು ಮನುಷ್ಯನಿಂದ ಮಾಡುವುದರಿಂದ ನಾವು ನಿನ್ನೆ ದಿವಸ ಎಂತಿಂತ ಪುಣ್ಯನೂ ಅಕ್ಕವು ಪಾಪನೂ ಅಕ್ಕವು ಅನ್ನುವಂಥದ್ದು ನಿನ್ನೆ ಹೇಳ್ಕೊತ ಬಂದ್ರು. ವಾಣಿಲಿಂದ ಅಯ್ಯ ಎಂದರೆ ಸ್ವರ್ಗಕ್ಕದ, ಎಲ್ಲೋ ಅಂದ್ರೆ ನರಕ ಅಕ್ಕದಂತ ನಿನ್ನೆ ಹೇಳಿದ್ರು. ಚಂದ್ರಕಾಂತ್ ದೇಸಾಯಿ ಶೇಣ್ರ ಮೀಟ್ ಮಾಡ್ರಿ ದಯವಿಟ್ಟು. ಓಂ ನಮಃ ಶಿವಾರಿ. ದೇಸಾಯಿ ಶೇಣ್ರ, ಚಂದ್ರಕಾಂತ್ ದೇಸಾಯಿ ಶೇಣ್ರ, ನೀವು ನೀವು ಫೋನ್ ಇಟ್ಟು ಎಲ್ಲರೂ ಹೋದ್ರೆ ಅದು ಸರಿಯಲ್ಲ. ಅದನ್ನ ಮ್ಯೂಟ್ ಮಾಡಿದ್ರೆ ಕೊರ್ರ ಅನ್ನೋದಿಲ್ಲ, ಮತ್ತೊಬ್ರಿಗೆ ಸರಿ ಕೇಳ್ತದ್ರಿ. ಚಂದ್ರಕಾಂತ್ ದೇಸಾಯಿ ಶೇಣ್ರ, ನೀವು ತೊಂದರೆ ಕೊಡ್ತೀರಿ ಮತ್ತಿಷ್ಟು ಜನರಿಗೆ. ಓಂ ನಮಃ ಶಿವಾರಿ. ಮೀಟ್ ಮಾಡ್ರಿ ಚಂದ್ರಕಾಂತ್ ದೇಸಾಯಿ ಕಲಿಕೇರಿ ಗೌಡ್ರ. ಧನ್ಯವಾದಗಳು ಶರಣಾರ್ಥಿ. ಈಗ ಆಯ್ತು ನೋಡ್ರಿ, ಧನ್ಯವಾದಗಳು. ಅಷ್ಟ್ ಮಾಡ್ಬಿಡ್ರಿ ಶರಣಾರ್ಥಿ. ಹಂಗಂದ್ರೆ ಇಲ್ಲಿ ಆವ ಬಲ ಹಿಡಿದು ಅಂದ್ರೆ ಅಳುಕದೆ ಅಂಜದೆ ಅಕ್ಕಿಳ ದುರಿತವನ್ನು ಯಾವತ್ತು ಪಾಪಗಳನ್ನೇ ಎಸಿಗೆ ಮಾಡಿ ಜೀವಿಸಿಯಲ್ಲ. ಇಲ್ಲಿ ಮಾಜದ ಅಂದ್ರೆ ಬಚ್ಚಿಡದೆ ಉಸಿರು ಹೇಳು, ಯಾವ ಬಲ ಹಿಡ್ಕೊಂಡು ನೀ ಪಾಪವನ್ನು ಮಾಡ್ತಿ, ಯಾವ ಬಲ ಹಿಡ್ಕೊಂಡು ಈ ಪ್ರಪಂಚದೊಳಗೆ ಅನ್ಯಾಯನ್ನ ಮಾಡ್ತಿ, ನಿನಗೆ ಹಿಂದೆ ಏನದ ಮುಂದಿನ ಗುರ್ತದಿಲ್ಲ ಅಂತ ಹೇಳ್ದಂಗಿಲ್ಲ. ಮುಂದ ನೀ ಇಂತ ಮಾಡುವುದಂದ ಒಂದು ಅಧಿಕಾರದ ಒಂದು ಏನೋ ನಿನಗೆ ಏನೋ ಸಿಕ್ಕಾಗ ಎಂತ ಪಾಪಗಳನ್ನು ಎಸಿಗೆ ಮುಂದೆ ನಿನಗೆ ಎಂತಿಂತ ಯಮ ಭಟ್ರರಿಂದ ಎಂತಿಂತ ದುಃಖ ಆಗ್ತದ ಅನ್ನುವಂಥದ್ದನ್ನ ನಮಗ ಭಯಾನಕವಾದ ವಾಕ್ಯಗಳನ್ನ ಹಿಂಗ ನೀ ಮಾಡುವುದ್ರಿಂದ ನಿನಗೆ ಏನನ್ನ ಅಕ್ಕದ, ನರಕ ಯಾತನೆ ಅಕ್ಕದ. ಆ ನರಕ ಕುಂಡದೊಳಗ ಏನೇನ ಪಾಪಿ ಎಂತಿಂತ ಅದಾವ ಅನ್ನುವಂಥದ್ದು ನಮ್ಗೆ ಚಿತ್ರಣ ತಂದು ಕೊಡ್ತಾರ. ಅವಾಗ ಮೊದಲು ಕೂಡ ಈ ಒಂದು ಬ್ರಹ್ಮಕುಮಾರಿಯರು ಹಂಗ ಬರ್ತಿದ್ರು, ಹಿಂಗ ತಾಲೂಕಿಗಳಿಗೆ ಹಂಗಂಗ್ ಬಂದು ಹಿಂಗ ಚಿತ್ರ ಹಾಕಿ, ನೀನು ಕಳು ಮಾಡಿದೆ ಅಂದ್ರ, ಸುಳ್ಳು ಹೇಳಿದೆ ಅಂದ್ರ, ಮತ್ತೊಬ್ಬರಿಗೆ ಮೋಸ ಮಾಡಿದೆ ಅಂದ್ರ, ಮತ್ತೊಬ್ಬರಿಗೆ ತಂದೆ ತಾಯಿಗೆ ನೀನು ಹಿಂಗ ನೋಡ್ಲಿಕ್ಕಂದ್ರ ದುಃಖ ಕೊಟ್ಟೆ ಅಂದ್ರ ನಿನಗೆ ಹೆಂಗಿಂಗ ಪಾಪ ಆಗ್ತದ ಅನ್ನುವಂಥದ್ದನ್ನ ಚಿತ್ರಣ ಕೊಡ್ತಿದ್ರು ಅವರು. ಈ ಸ್ಥೂಲ ಶರೀರ ನೀ ಬಿದ್ದು ಹೋದಗಳೇ ಸೂಕ್ಷ್ಮ ಶರೀರ ಇನ್ನೊಂದು ವಿದೇಹ ದೇಹ ಅಂತ ಉತ್ಪನ್ನ ಆಕ್ಕದತ್ತ. ಆ ದೇಹದೊಳಗ ಏನ್ ಮಾಡ್ತಾನಂದ್ರ ಕರಗಸಲೆ ಕೊಯ್ತಾರ, ದಿನ ಒಂದಿಷ್ಟು ಎಣ್ಣೆ ಸುಡು ಎಣ್ಣೆ ಎದ್ದಿ ತೆಗಿತಾರ.
ಹಿಂಗ ಪಾಪವನ್ನ ಮಾಡ್ಲಾಕ ಭಯಾನಕ ವಾಕ್ಯಗಳನ್ನ ಮೊದಲು ಹೇಳ್ಕೊತಾ ಇದ್ರು. ಈಗೂ ಕೂಡ ನಾವು ಪಾಪ ಮಾಡೋದ್ರಿಂದ ಏನೇನ್ ಆಗ್ತದ ಅನ್ನುವಂಥದ್ದನ್ನ ಮೊಬೈಲ್ದಾಗೂ ಕೇಳ್ತೇವೆ. ಮತ್ತ ನಾವು ಲೌಕಿಕದಾಗ ಹೊರಗೆ ನೋಡ್ತೇವೆ. ಹೊರಗೆ ನೋಡಿದಾಗ ಏನಾಗ್ತದ, ಅವ ಏನೋ ಇವತ್ತ ಕಾಲು ಮುರಿದು ಬಿದ್ದಿರ್ತಾನ, ಎಷ್ಟು ದವಾಖಾನಿ ತೋರಿಸಿದ್ರು ಹಗರಕ್ಕಿರಂಗಿಲ್ಲ, ಅವ ಅಲ್ಲೇ ಒಂದಕ್ಕ ಎರಡಕ್ಕ ಮಾಡ್ತಿರ್ತಾನ. ನೋಡಿದಾಗ ಎಷ್ಟರ ಪಾಪ ಮಾಡಿರ್ಬೇಕಪ್ಪ, ಅವ ಎಂತ ನರಕ ಯಾತನೆ ಅನುಭವಿಸ್ತಾನ ಅಂತ ನಾವು ಈಗಾಗಲೂ ಪ್ರತ್ಯಕ್ಷ ನೋಡ್ತೇವೆ. ಇವತ್ತು ನಾವು ದವಾಖಾನಿಗೆ ಹೋದ್ರ, ಒಂದೊಂದು ದೊಡ್ಡ ದೊಡ್ಡ ದವಾಖಾನಿಗೆ ಹೋದ್ರ ಒಂದು 100 ಮಂದಿ 1000 ಮಂದಿ ನಮ್ಮ ಕಣ್ಣಿಗೆ ಕಾಣ್ತಾರ. ಎಷ್ಟು ಅವ್ರು ಒದ್ದಾಡ್ತಿರ್ತಾರ ಅಂದ್ರ ಒಬ್ಬರೊಬ್ಬರು ಆ ದುಃಖ ಯಾತನೆಯನ್ನ ನೋಡಿದ್ರೆ ನಾವು ಇನ್ನೇನು ದವಾಖಾನಿಗೆ ಬರಬಾರ್ದಪ್ಪ, ಏನ್ ಇಲ್ಲಿ ಯಾತನೆ ಅದ ಅನ್ನುವಂಥದನ್ನ ಹೋದರಿಗೆ ಗೊತ್ತಾಗ್ತದ. ಅದಕ್ಕೆ ನಮ್ಮ ಪೂರ್ವಜರು ಒಳ್ಳೆ ಮೊದಲು ಏನ್ ಮಾಡ್ಕೊತ ಬಂದಾರ ಅಂದ್ರ, ನೀನು ದವಾಖಾನಿಗೆ ಹೋಗ್ಲಿ ಅಂದ್ರೆ ಇವ ಹಣ್ಣ ಪಣ್ಣ ತಗೊಂಡು ದವಾಖಾನಿಗೆ ಹೋದ್ರ ಇನ್ನೇಮ್ಮೆ ಇವಂಗೂ ಕೂಡ ಹಿಂಗ ಪಾಪ ಮಾಡಿ ಹಿಂಗ ದುಃಖವನ್ನ ಅನುಭವಿಸ್ತಾರಲ್ಪ, ನಾವು ಒಳ್ಳೆದನ್ನೇ ಮಾಡ್ಬೇಕು ಅಂತ ನಮಗ್ ಭಯ ಆಗ್ಲಿ ಅಂತ ತಿಳ್ಕೊಂಡು ನಮ್ ದವಾಖಾನಿಗೆ ಕಳಿಸ್ತಾರ. ಹೋಗಿ ಬರ್ಬೇಕಂತೇಳಿ ನಾವು ಎಲ್ಲರೂ ಹೋಗಿ ಬರ್ತೇವೆ. ಅಲ್ಲಿ ನೋಡಿದಾಗ ನಮ್ ಪೇಷಂಟ್ ನೋಡ್ಕೊತ ಹೋದಾಗ ಆ ದಾರಿ ಒಳಗೆ ಹಾಯ್ದು ಹೋಗುವಾಗ ಯಾವ ನೆರಳಾಡ್ತಿರ್ತಾವೋ, ಯಾವ ಅಲ್ಲಿ ದುಃಖವನ್ನ ಅಳುತ್ತಿರ್ತಾವೋ, ಆ ದುಃಖ ಯಾತನೆಯನ್ನ ನೋಡಿದ್ರ ನಾವು ಕೂಡ ಹಿಂಗ ನಾವು ತಿಳಿಲಾರ್ದ ಹಿಂಗ ಏನೇನೋ ಪಾಪ ಮಾಡ್ತೇವಲ್ಲ, ಒಂದು ಆ ಪಾಪದಿಂದ ಈ ದುಃಖವನ್ನ ನಾವು ಅನುಭವಿಸ್ಬೇಕಲ್ಲ ಅನ್ನುವಂಥದ್ದನ್ನ ನಮ್ಮ ಭಯಾನಕ ಚಿತ್ರಣ ಆಗ್ಲಿ ಅಂತೇಳಿ ನಾವು ದವಾಖಾನಿಗೆ ಹೋಗ್ತೇವೆ. ಹಂಗ ಇಲ್ಲಿ ನಾವು ಇದೇ ಒಂದು ಹಿಂದ ಪರಮಾತ್ಮ ಯಮ ಅದಾನ. ನಾವು ಒಳ್ಳೆದನ್ನ ಮಾಡಿದ್ರ, ಬೆಳಗ್ಗೆ ಎದ್ದು ನಾಮಸ್ಮರಣೆ ಮಾಡಿದ್ರ, ಒಳ್ಳೆ ಸತ್ಸಂಗ ಕೇಳಿದ್ರ, ನಮ್ಮ ಬದುಕನ್ನು ಶಾಂತ ರೀತಿಯಿಂದ ಇಟ್ಕೊಳ್ಳೋದ್ರಿಂದ ನಮಗೆ ಎಂತ ಫಲ ಅದ, ಮುಂದೆ ಸ್ವರ್ಗದ ಫಲ, ಪುಣ್ಯದ ಫಲ, ನಾವು ಮೋಕ್ಷ ಕೋಲಕ ಅಂತಃಕರಣ ಶುದ್ಧ ಆಗ್ತದ. ಅಂತ ಫಲ ನಾವು ಹೆಂಗ ರೂಢಿ ಇಡ್ತೇವೆ ಹಂಗ ಆಗ್ತದ. ನಮಗೇನು ಯಾರು ನಮ್ಮನ್ನ ನೋಡಂಗಿಲ್ಲ, ಯಾರು ಯಮ ಬಡ್ರಿಲ್ಲ, ನಾವು ಮಾಡಿದ್ದೇ ನಡೀತದ ಅಂತೇಳಿ ಒಂದು ನಾಮಸ್ಮರಣೆ ಇಲ್ಲ, ಮತ್ತೊಬ್ಬರಿಗೆ ಒಳ್ಳೇದಾಗುವಂತ ವಿಚಾರ ಇಲ್ಲ, ತಂದೆ ತಾಯಿಯನ್ನ ಪ್ರೀತಿಯಿಂದ ಕಾಣುವಂತ ಬುದ್ಧಿ ಇಲ್ಲ. ಇಂತ ಚಂತನ ಪ್ರಪಂಚದಾಗ ಮೋಸ ವಂಚನೆಯನ್ನೇ ಮಾಡುತ್ತಾ ನನಗೆ ಒಳ್ಳೇದಾಲಿ, ನನಗೆ ಚಲೋ ಅಲಿ, ಮತ್ತೊಬ್ರಿಗೆ ಅನ್ಯಾಯ ಅಲಿ ಅಂತೇಳಿ ನಾವು ಮಾಡುವಂತ ಕಾರ್ಯಗಳನ್ನ ನಮ್ಮ ಮನುಷ್ಯನ್ಯಾಗ ಯಮ ಭಟ್ರು ಕೂತಾರ. ಅವರು ನಾವ್ ಏನ ಮಾಡ್ತೇವೆ ಅದನ್ನ ಸರಿಯಾಗಿ ಪಾಪ ಪುಣ್ಯವನ್ನ ಅವ್ರು ಏನ್ ಮಾಡ್ತಾರ, ಚಿತ್ರಗುಪ್ತರು ಹಗಲೊಬ್ಬ ರಾತ್ರಿ ಒಬ್ಬ ಬರೆದಿಡ್ತಾನಂತ. ನಾವ್ ಹಿಂದೆ ಪಂಚೀಕರಣದಾಗ ಕೇಳ್ಕೊಂಡ್ ಬಂದೇವಿ. ಆ ಚಿತ್ರಗುಪ್ತರು ಬರೆದಂತ ಪಾಪ ಪುಣ್ಯವನ್ನ ಯಮ ಭಟ್ರು ನೋಡ್ಕೊಂಡು ಅಲ್ಲಿ ಏನ್ ಮಾಡ್ತಾರಂದ್ರ ನಮಗ ಅಂತಿಂತ ಶಿಕ್ಷೆವನ್ನೇ ಕೊಡ್ತಾರ ಅನ್ನುವಂಥದನ್ನ ನಮ್ಗೆಲ್ಲರಿಗೂ ಗುರ್ತದ. ಅದಕ್ಕಾಗಿ ನೀನು ಆವ ಬಲವಿಡಿದು ಇಂಥ ಪಾಪ ಕಾರ್ಯಗಳನ್ನ ಮಾಡ್ತಿ ಮಾನವನೇ, ನಿನಗ ಹಿಂದೆ ಯಾರ್ದರ ಬಲ ಅದ ಹೇಳು ಅನ್ನುವಂಥದ್ದನ್ನ ಇಲ್ಲಿ ಪಲ್ಲವಿಯಾಗಿ ಇಟ್ಕೊಂಡು ಅವ್ ಹೇಳ್ಕೋತ ಹೋಗ್ತಾರ. ಇಲ್ಲಿ ನಮ್ಗೆ ಏನ್ ಇದ್ರಲಿಂದ ತಿಳ್ಕೊಬೇಕಂದ್ರ, ಆ ಯಮ ಭಟ್ರು ಹೆಂಗ ಇಲ್ಲಿ ಮೊದಲು ನೋಡ್ಕೊತ ಹೋಗ್ರಿ. ಇಲ್ಲಿ ಮನುಷ್ಯನ ದೋಷಗಳು ನಿವೃತ್ತಿನ ಆದರೆ ಈಶ್ವರ ಕೃಪೆ ಆಗುತ್ತದೆ, ಅದರಿಂದ ಅಂತಃಕರಣ ಶುದ್ಧ ಆಗುತ್ತದೆ. ಶುದ್ಧ ಅಂತಃಕರಣ ಜ್ಞಾನ ದ್ವಾರ ಪರಮ ಪುರುಷಾರ್ಥವು ಮೋಕ್ಷವಾಗುತ್ತದೆ. ಇಲ್ಲದೆ ಹೋದರೆ ಅನಂತ ನರಕ ದುಃಖಗಳನ್ನೇ ಪ್ರಾಪ್ತಿ ಆಗ್ತಾವು. ಇದು ಎಲ್ಲವನ್ನು ತಿಳಿದರೂ ಎಲೆ ಮಾನವ, ನೀನು ಅಂಜದೆ ಯಾರು ಬಲವನ್ನು ಮಾಡಿಕೊಂಡು ಈ ಪಾಪ ಕಾರ್ಯಗಳನ್ನು ಮಾಡಿ ಜೀವಿಸುವಂತನಾಗಿರ್ತಿ. ನೋಡಿ, ನಿನಗ ಯಾಕಿಂತ ಕಾರ್ಯಗಳನ್ನ ಮಾಡ್ತಿ, ನಿನಗೆ ಇಷ್ಟು ತಿಳಿದಿಲ್ಲ. ನಿನ್ ಹಿಂದರೆ ಯಾರು ಬಲ ಅದಂತೇಳಿ ಹಿಂಗ್ ಮಾಡಾಕತ್ತಿ. ಯಾರು ನಿನ್ನವ್ರಿಲ್ಲ, ನಾ ಮಾಡಿದ ಪಾಪವನ್ನ ನಾನೇ ಅನುಭವಿಸ್ಬೇಕಾಗ್ತದ. ನಾನು ನಾಮಸ್ಮರಣೆ, ನಾನು ಪರೋಪಕಾರ ಮಾಡಿದ್ದು ಪುಣ್ಯ ಫಲ ನಾನೇ ಅನುಭವಿಸ್ಬೇಕಾಗ್ತದ. ನಾವೊಂಬುವ ಊಟವನು, ನಾ ಮಾಡುವ ಲಿಂಗ ಪೂಜೆವನು, ನಾ ಮಾಡುವ ರತಿ ಸುಖವನು, ಇವು ಏನ್ರ ಬೇರೆ ಮಾಡಿ ಬೇರೆಯವರು ದುಃಖ ಉಣಿಸ್ತಾರಂದ್ರಿಲ್ಲ, ನಾವೇ ಮಾಡಿ ನಾವೇ ಪುಣ್ಯವನ್ನು ಉಣ್ಬೇಕು. ಅದಕ್ಕಿಲ್ಲಿ ನಾವು ಎಂತದ ಮಾಡ್ತೇವೆ ಅಂತ ಪಾಪ ಪುಣ್ಯವನ್ನ ನಾವೇ ಅನುಭವಿಸ್ಬೇಕಾಗ್ತದ. ಅದಕ್ಕ ನೀನು ಯಾವ ಬಲ ಅಂದ್ರ, ಹಿಂಗ ಯಮ ಭಟ್ರದಾರ, ನನ್ನ ಮಾಡುವಂತ ಪಾಪ ಕೃತ್ಯವನ್ನ ದೇವರು ನೋಡ್ತಾರ ಅನ್ನುವಂಥದನ್ನ ಮನುಷ್ಯನಾಗ ಇಟ್ಟುಕೊಂಡು ನೀನು ಬದುಕನ್ನ ಮಾಡಿದ್ಯಪ್ಪ ಅಂದ್ರ ಆ ಪರಮಾತ್ಮ ನನ್ನೊಳಗ ಹೃದಯದಾಗದನ. ನಾ ಮಾಡಿದಂತೆ ಎಲ್ಲವನ್ನೂ ನೋಡ್ತಾನ. ಕಾಯದಿಂದ ಮಾಡಿದ್ದು ಅವ ಅರಿತಾನ, ಮನಸ್ಸಿನಿಂದ ಮಾಡಿದ್ದು ಅರಿತಾನ, ವಾಣಿಲಿಂದ ಮಾಡಿದ್ದು ಅವ ಅರಿತಾನ. ಅದರ ಫಲ ಅವ ಕೊಟ್ಟೆ ಕೊಡ್ತಾನ ಅನ್ನುವಂಥದ್ದನ್ನ ನಾವು ಗಟ್ಟಿಯಾಗಿ, ಯಾರು ಸತ್ಸಂಗ ಬರೋರು ನಾವು ಗಟ್ಟಿಯಾಗಿ ನಂಬಬೇಕು.
ಅದಕ್ಕೆ ನಾವು ಯಾವಾಗಲೂ ನಾಮಸ್ಮರಣೆ, ಯಾವಾಗಲೂ ಮತ್ತೊಬ್ಬರಿಗೆ ಒಳ್ಳೇದೇ ಆಗಲಿ, ಎಂತ ಸ್ವಲ್ಪ ದುಃಖ ದುಮ್ಮಾನ ಬಂದ್ರು ಸಹನೆ ಮಾಡ್ಕೊಳ್ಳುವ ಶಕ್ತಿ, ಮತ್ತೊಬ್ಬರಿಗೆ ಹರಿದು ಬೀಳದೆ ಇರುವುದು, ಇಂಥ ಎಲ್ಲವನ್ನು ನಾವು ವೃದ್ಧಿ ಮಾಡ್ದೇವಂದ್ರ ಸತ್ಸಂಗ ಮಾಡ್ತಾ ಇದ್ದೇವೆ. ಮತ್ತೊಬ್ಬರಿಗೆ ಒಳ್ಳೇದಾಗಲಿ ಅಂತ ಕೂತಲ್ಲೇ ಬಯಸುದು, ಮತ್ತೊಬ್ರಿಗೆ ಕೆಟ್ಟ ನಾವು ಬಯಸಿದ್ರೆ ಮೊದಲು ನನಗೆ ಕೆಟ್ಟ ಹಾಕದ. ಅದಕ್ಕೆ ಇಂಥದನ್ನ ನಾವು ವೃದ್ಧಿ ಮಾಡ್ದೇವಂದ್ರ ಇಲ್ಲ ನನ್ನ ಒಳಗ ಅದಾನ ದೇವರು ಪರಮಾತ್ಮ ನೋಡ್ತಾನ ಅನ್ನುವಂಥದ್ದನ್ನ ನಾವು ಗಟ್ಟಿ ಮಾಡ್ಕೊಂಡೇವಂದ್ರ ನಾವು ಪಾಪ ಕಾರ್ಯಗಳನ್ನ ಮಾಡುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮಗ ಒತ್ತು ಕೊಟ್ಟು ಹೇಳ್ಕೋತ ಹೋಗ್ತಾರ. ಈ ರೀತಿ ಪಾಪ ಕೃತ್ಯಗಳಿಂದ ಆಗತಕ್ಕ ದುಃಖವನ್ನು ತೋರಿಸಿ ಜೀವನನ್ನ ಪಾಪ ಕೃತ್ಯಗಳಿಂದ ನಿವೃತ್ತಿ ಮಾಡ್ತಾರ ಅನ್ನುವಂಥದ್ದನ್ನ ಈ ಪಲ್ಲವಿಗಳು ಹೇಳ್ಕೋತ ಬಂದಾರ. ಇನ್ನು ಮುಂದಿನ ಒಂದೇ ಪಲ್ಲವಿಯೊಳಗೆ ಏನ್ ಹೇಳ್ತಾರ ಅಂದ್ರ, ನಿರವಲ್ಲವೇ ಜವನ ಅಂದ್ರ ನಿರವಲ್ಲವೇ ಅಂದ್ರ ನರಕವಿಲ್ಲವೇ ಅಂತ ತಿಳ್ಕೊಂಡ್ಯಾ. ಜನನ ಸೀಮೆ ಇದೆ ಅಂದ್ರೆ ಜವನ ಸೀಮೆ ದಿಗಿಯುವುದೇ ಮೃತ್ಯು ಅಂದ್ರೆ ಯಾರು ನಿನಗೆ ಯಮನರಾಗ್ಲಿ ನಾವು ಪಾಪ ಮಾಡಿದ್ ಯಾರು ನೋಡಂಗಿಲ್ಲ ಅಂತ ತಿಳ್ಕೊಂಡ್ಯಾ ನೀ. ನಿನ್ನ ಎಲ್ಲಾ ಭಗವಂತ ಯಮ ಭಟ್ರು ನಾವು ಮಾಡಿದಂತ ಪಾಪ ಪುಣ್ಯವನ್ನ ಲೆಕ್ಕ ಮಾಡ್ತಾ ಇರ್ತಾರ ಅನ್ನುವಂಥದ್ದನ್ನಲ್ಲಿ ಹೇಳ್ತಾ ಇರ್ತಾರ. ಮೃತ್ಯು ಪರಧರ್ಮವನ್ನೇ ಪಿಡುದುದೇ ಯಮನ ಭಟರು, ಕರುಣ ರಸಮಯರೇ ಮರುವೆ ಚಿತ್ತ ಗುಪ್ತರು, ಚರಿಸಲೇ ನಿಂದುದೆ ಕಾಲವದು ಪರೀಕ್ಷಿಸಲು ಅನ್ನುವಂಥದ್ದನ್ನ ಏನ್ರ ಯಮ ಚಿತ್ರಗುಪ್ತರಿಗೆ ಏನ್ರ ಕರುಣೆ ಅದನ್ನ ತಿಳ್ಕೊಂಡಿನು, ನೀ ಏನ ಮಾಡ್ತಿ ಅದನ್ನ ಬರೀತಾರ ಅವ್ರು. ಹಗಲೊಬ್ಬವ ರಾತ್ರಿ ಒಬ್ಬವ, ಚಿತ್ರಗುಪ್ತ ಹಗಲ ಮಾಡುವಂತ ಕಾರ್ಯಗಳನ್ನು ಕೂಡ ಒಬ್ಬ ಬರೀತಾನ. ನಮ್ ಹೃದಯದಲ್ಲಿ ಅದನ ಅವ್ ಒಬ್ಬನೇ ಅದನ. ನಾವು ಮಾಡುವ ಪಾಪವನ್ನು ಯಾರು ನೋಡ್ತಾರಂತ ಹಿಂಗ್ ತಿಳ್ಕೊಬಾರ್ದು. ನಾವು ಮಾಡುವಂತ ಪುಣ್ಯ ಪಾಪಗಳನ್ನ ಭಗವಂತ ಅದಾನ ಅಂದ್ರೆ ಅಲ್ಲಿ ಅವನ ಹಿಂದ ಸೇವಕರು ಎಲ್ಲರೂ ಅದಾರ. ಚಿತ್ರಗುಪ್ತ ಅವರು ಹಿಂಸೆ ಕೊಡುವಂತ ಯಮ ಭಟ್ರು ಅಲ್ಲಿ ನಮ್ಮಲ್ಲಿ ಅದಾರ. ಇಂತ ಇವತ್ತು ಅನೇಕ ರೋಗಗಳನ್ನ ತಂದು ಅನೇಕ ರೀತಿಯಿಂದ ದುಃಖವನ್ನ ನೋಡಿದ್ರ ನಾವ್ ಎಂದೂ ಇಂತ ಪಾಪವನ್ನ ಮಾಡಬಾರ್ದ ಅಂತ ನಮ್ಗ ಅನಿಸ್ತದ. ಆ ಸಂದರ್ಭ ಅದನ್ನ ಮರೆತು ಆವ ಬಲ ಹಿಡಿದು ಯಾವದರ ಬಲ ಹಿಡ್ಕೊಂಡಿನಿ ಕೆಟ್ಟ ಕಾರ್ಯನೇ ಸಿಕ್ತಿ ಮಾನವನೇ ಅನ್ನುವಂಥದ್ದನ್ನ ಇಲ್ಲಿ ನಮಗ ಹೇಯವಾಗಿ ತೋರುದಕ್ಕಾಗಿ ಪಾಪವನ್ನ ಮಾಡಬೇಡ್ರಿ, ಪುಣ್ಯವನ್ನೇ ಮಾಡಿ ಒಳ್ಳೆದನ್ನೇ ಮಾಡಿ ನಿಮ್ಮ ಜೀವನವನ್ನು ಪವಿತ್ರಗೊಳಿಸುವರಿ ಅನ್ನುವಂಥದ್ದನ್ನ ನಿಜಗೊಂಡ್ರ ಒಂದು ಕಕಲಾತಿ ಅದು. ಅವ್ರು ಅಷ್ಟು ಚಂದ ಹೇಳ್ಕೊತ ಬಂದಾರ. ನೆರವಲ್ಲವೇ ಅಂದರೆ ನರಕ ಇಲ್ಲ ಅಂತ ತಿಳ್ಕೊಂಡಿಯಾ. ಇದೇ ಮಾನವ, ನೀನು ಅನಂತ ಪಾಪ ಕೃತ್ಯಗಳನ್ನ ಮಾಡಬೇಕಾದರೆ ನರಕವೇ ಇಲ್ಲ ಅಂತ ತಿಳಿದು ಮಾಡುತ್ತೀಯ ಹೇಗೆ? ಮೊದಲು ಪಾಪಕರ್ಮವನ್ನು ಮಾಡಿದವರಿಗೆ ನರಕದಲ್ಲಿ ಒಗೆದು ಅನಂತ ರೀತಿಯಿಂದ ಕಷ್ಟ ಕೊಡ್ತಿದ್ರು. ಈಗ ಮಾತ್ರ ಇಲ್ಲ, ಯಾಕಂದ್ರೆ ನರಕವನ್ನೇ ತೆಗೆದಿದ್ದಾರೆ ಎಂದು ಏನ್ ತಿಳ್ಕೊಂಡು ಹಿಂಗ್ ಪಾಪ ಮಾಡ್ತೇನೋ. ಮೊದಲು ನರಕ ಕೊಂಡಿತ್ತು, ಈಗ ತೆಗದಾರ ಅಂತ ತಿಳ್ಕೊಂಡು ಏನ್ರ ಪಾಪ ಮಾಡ್ತೇನೋ. ಮೊದಲಿನ ಹಿಂಸೆ ಕಮ್ಮಿದ್ದು, ಈಗ ಎಂತ ಚಿತ್ರ ಹಿಂಸೆ ಅದಾವು ಅಂತಂದ್ರ ಒಬ್ಬೊಬ್ರು ಬೆಳತನ ನಿದ್ದಿಲ್ಲದೆ ಒದ್ದಾಡಿ ಒಳ್ಳಾಡ್ತಾರ. ಎಲ್ಲಾ ಗಾದಿ ಅದ, ಎಲ್ಲಾ ಸಂಪತ್ತದ, ಯಾಕ ನಿದ್ದಿನೇ ಇಲ್ಲ. ನಿದ್ದಿರ್ಲಿಕ್ಕಂದ್ರ ಎಷ್ಟು ದುಃಖ ಆಗ್ತದಂದ್ರ ಒಂದ್ ತಾಸು ಸಮಯವನ್ನ ನಮ್ಗ್ ನಿದ್ದೆ ಹತ್ಲಾರಿ ಒಂದ್ ಏನ್ರ ಚಿಂತೆ ಒಳಗ್ ಕಳಿತಿದ್ದೇವಂದ್ರ ಯಾವಾಗ ಹೊತ್ತು ಹೊಣ್ತದಪ್ಪ ಅಂತ ನಮಗ್ ಭಯ ಆಗ್ತದ. ಹಂಗ ಅದು ಇಂತ ಎಲ್ಲ ಚಿತ್ರ ಹಿಂಸೆ ಇವು. ಮನುಷ್ಯಗೆ ಒಟ್ಟು ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಇವು ಎಲ್ಲಾ ಮಾನಸಿಕ ಹಿಂಸೆ. ಮತ್ತೆ ಶರೀರದಿಂದ ರೋಗ ರುಜಿನಗಳ ಚಿಂತೆ, ಅವು ನೋಡಿದ್ರೆ ಅವು ದುಃಖನೇ. ಮತ್ತ ಇನ್ನಿಷ್ಟು ಏನಪ್ಪಾ ಅಂದ್ರ ನಮಗ ಭಯಾನಕ ಮುಂದೆ ಹೆಂಗ, ನಾಳೆ ಹೆಂಗ, ಬಡತನ ಬಂದ್ರೆ ಹೆಂಗ, ಅವ್ರು ಹೊಡೆದ್ರೆ ಹೆಂಗ, ಇವು ಎಲ್ಲಾ ನಮ್ಗೆ ಏನಾಕ್ಕದ ಚಿಂತೆಗಳನ್ನ ನಾನ್ ನೋಡ್ಕೊಂಡ್ರ ಹಿಂಗ್ ಪಾಪ ಮಾಡಕ್ ನಮ್ ಮನಸ್ಸು ಒಪ್ತದನಂದ್ರ ಒಪ್ಪುದಿಲ್ಲ. ಅದಕ್ಕ ಇಂತ ಸತ್ಸಂಗದಿಂದ ನಮ್ಮ ಬದುಕನ್ನ ಹೆಂಗ ಸುಂದರಗಳು ಮಾಡಕ್ ಬರ್ತದಂದ್ರ ನಾವ್ ಒಳ್ಳೆದನ್ನು ಮಾಡಕ್ ನಮ್ ಕೈಯಾಗ್ಯದ, ಪಾಪ ಮಾಡಕ್ಕೂ ನಮ್ ಕೈಯಾಗದ. ಹಿಂದಿನ ಪ್ರಾರಬ್ಧವನ್ನು ಭೋಗಿಸಿಗೊತ್ತ ಈ ಜನ್ಮದೊಳಗ ಆ ಪ್ರಾರಬ್ಧನ ಅನುಭವಿಸ ಇಂತ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದೇವಂದ್ರ ನಮಗ್ ಮುಂದಿನ ಜನ್ಮ ಏನಾಗ್ತದ ಒಳ್ಳೆದೇ ಬರ್ತದ ಅನ್ನುವಂಥದ್ದನ್ನು ಇಲ್ಲಿ ಸ್ಪಷ್ಟ ಮಾಡಿ, ಒಳ್ಳೆ ಜ್ಞಾನ ವಿಚಾರ ಅಂತಃಕರಣ ಶುದ್ಧ ಮಾಡ್ಕೊಳ್ಳುವಂತ ವಿಚಾರ ಬಂದ್ರ ಮತ್ತ ಇನ್ನೊಂದು ಜನ್ಮ ಹೋಗ್ಲಿ, ಮುಂದಿನ ಜನ್ಮಕರ ನಾವು ಮುಕ್ತಿಯನ್ನು ಹೊಂತೇವಿ, ಮೋಕ್ಷವನ್ನು ಒಂದೇ ಹೊಂತೇವಿ. ಈಗ ನಾವು ಅದು ಏನು ವಿಚಾರ ಇಲ್ಲದೆ ನಾವು ಎಷ್ಟೋ ಜನ್ಮ ಯುಗ ಯುಗ ತಿರ್ಕೋತ ಬಂದೇವಿ. ನಾವು ಕುಡಿದಂತ ತಾಯಿ ಹಾಲು ಸಮುದ್ರ ಸಪ್ತ ಸಮುದ್ರದಷ್ಟು ಕುಡ್ದೇವಂತ, ಪರ್ವತದಷ್ಟು ಎಲುವು ಕೂಡ್ಸಿಟ್ರು ಅಷ್ಟು ಎಲುವು ಹಾಕಿದ್ವಂತ, ಅಷ್ಟು ಜನ್ಮ ಹುಟ್ಟಿ ಬಂದೇವಿ. ಇನ್ನೊಂದು ಜನ್ಮಕರ ನಮಗ್ ಏನಾಕ್ಕದ ಮೋಕ್ಷ ಹಾಕದಲ್ಲಪ್ಪ ಅನ್ನುವಂತ ಸಂಕಲ್ಪ ಇಟ್ಕೊಂಡು ನಾವು ಒಳ್ಳೇದನ್ನ ಮಾಡ್ದೇವಂದ್ರ
ನಮ್ಮ ಪಾಪಗಳು ಕೂಡ ಎಲ್ಲವೂ ನಾಶಿಯಾಗಿ ನಮಗ ಒಳ್ಳೆಯ ಅಂದ್ರ ಪರಮಾತ್ಮನ ಚಿಂತನೆ, ಸತ್ಸಂಗ, ನಮ್ಮ ವಿಚಾರಗಳು ಒಳ್ಳೆಯದನ್ನ ನಮ್ಮ ಹೃದಯದಾಗ ತುಂಬದೇವಂದ್ರ ಅಂತಃಕರಣ ಶುದ್ಧಾಗಿ ನಾವು ಕೂಡ ಜ್ಞಾನದ್ವಾರ ಮೋಕ್ಷವನ್ನು ಹೊಂದುತ್ತೇವೆ ಅನ್ನುವಂಥದ್ದನ್ನ ನಿಜಗೊಂಡ್ರು ಕಕಲಾತಿಯಿಂದ ನೀನು ನೀತಿ ಉಳ್ಳವನಾಗು, ಜ್ಞಾನ ಉಳ್ಳವನಾಗು, ಮುಕ್ತಿಯನ್ನು ಹೊಂದು ಅನ್ನುವಂಥದ್ದನ್ನ ನಿಜಗೊಂಡ್ರು ಒಂದು ಅಭಿಪ್ರಾಯ ಇಟ್ಕೊಂಡು ಹಿಂಗ ಭಯಾನಕ ಮಾಡಕತ್ತಾರ. ನರಕ ಯಾತನೆ ಒಳಗೆ ಎಂತ ಪಾಪ ಅದ, ತಲಿ ಮ್ಯಾಗ ಕರ್ಗಸಿಟ್ಟು ಕೊಯ್ತಾರ, ಈಗ ಸಣ್ಣಗ ಬಳ್ಳ ಕಟ್ಟು ಮಾಡ್ತಾರ, ಅವ ಎಷ್ಟು ದುಃಖ ಯಾತನೆ ಆಕ್ಕದ ಅಂತೇಳಿ ಅವ ನಮಗ್ ಭಯ ಹೊಂದಿಸ್ತಿದ್ರು ಸಣ್ಣವ್ರಿದ್ದಾಗ ನಾವು ಕೇಳಿದ್ದೇವೆ. ಈಗನು ಕೂಡ ಯಮ ಭಟ್ರವ್ರು ಇಲ್ಲ ಅಂತ ತಿಳ್ಕೊಂಡೇನು, ನರಕ ಇಲ್ಲ ಅಂತ ತಿಳ್ಕೊಂಡೇನು, ಈಗೂ ಅದಕ್ಕಿಂತ ಬಲಿಷ್ಠ ಅದ. ಇಲ್ಲೇ ನರಕವೆಂಬುದು ಬೇರಿಲ್ಲ ಕಾಣಿರು, ಇಲ್ಲೇ ಐತಿ ಎಲ್ಲ, ಸ್ವರ್ಗನು ಇಲ್ಲೇ ಅದ, ನರಕನು ಇಲ್ಲೇ ಇದೆ, ಲೋಕದಾಗೆ ಅದ. ಮತ್ತೊಂದು ಎಲ್ಲಿಯದ ಅಂತ ತಿಳ್ಕೊಬೇಡ. ಒಬ್ಬರ ಕಷ್ಟಗಳನ್ನ ನೋಡಿದ್ರ, ಆ ರೋಗ ರುಜಿನದ ಕಷ್ಟ, ವ್ಯಸನೆಯರ ಬಾಧೆ ಚಿಂತೆ ನೋಡಿದ್ರ ಎಷ್ಟು ಇವ್ರಿಗೆ ದುಃಖ ಅದಲ್ಪ ಅನ್ನುವಂಥದ್ದನ್ನ ನಾವು ನೋಡಿದ್ರ ಎಂತ ಪುಣ್ಯವಂತರು. ನಾವು ಭಗವಂತನ ಚಿಂತನ ಮಾಡ್ತೇವೆ, ಸತ್ಸಂಗ ಮಾಡ್ತೇವೆ, ನಾವು ನಾಮಸ್ಮರಣೆ ಮಾಡ್ತೀವಿ ಅಂದ್ರ ಅವ್ರು ನೋಡಿದಾಗ ನಾವ್ ಎಂತ ಪುಣ್ಯವಂತರಂತ ಅನಿಸ್ತದ ನಮಗ. ಅದಕ್ಕ ಆ ನಿಜಗೊಂಡ್ರು ಕೂಡ ನಮ್ಮನ್ನ ಹಿಂಗ ಭಯಾನಕ ಮಾತುಗಳನ್ನ ಹೇಳಿ ಪುಣ್ಯದ ಕಡೆ ಬರ್ಲಿ, ನೀತಿವಂತರಾಗ್ಲಿ, ಮುಕ್ತಿಯನ್ನು ಹೊಂದಲಿ ಅನ್ನುವಂಥದ್ದನ್ನ ಕಕ್ಕಲೈತಿ ಇಟ್ಕೊಂಡು ನಮ್ಗ ಅನ್ಸಾಕತ್ತಾರಲ್ಲಿ ಮೃತ್ಯು ಪರಧರ್ಮವನ್ನೇ ಪಿಡಿದುದೆ. ಅಂದರೆ ಮೃತ್ಯು ದೇವತೆ ಶ್ರೇಷ್ಠವಾದ ಆಚಾರದಿಂದ ಕೂಡಿದವಳೆ. ಮೃತ್ಯುನ ಚಲೋರೇನಿ ನಾ ಒಳ್ಳೆ ಕಾರ್ಯ ಮಾಡಿದಂದ್ರ ನಮ್ಮನ್ನ ಸಾವು ಏನ್ರ ಬಿಡ್ತದನು ಅಂದ್ರೆ ಬಿಡುದಿಲ್ಲ. ಮೃತ್ಯು ದೇವತೆ ಬಿಡುವಳೆ ಅಂತ ಅಂದ್ರ ನನಗ್ ಏನ್ರ ರೊಕ್ಕದ, ನನಗ್ ಮಂದಿ ಅದಾರ, ಬಲ ಅದ ಅಂತ ಏನಂದ್ರೆ ನಿನಗೆ ಏನ್ರ ಬಿಡ್ತಾಳನು ಮೃತ್ಯು ದೇವತೆ ಅಂದ್ರೆ ಬಿಡುದಿಲ್ಲ. ಆಕಿ ಏನ್ರ ಕರುಣೆ ಅದ ನಮ್ಮಲ್ಲಿ ಅಂದ್ರೆ ಇಲ್ಲ. ಆಕಿ ಏನ್ ಮಾಡ್ತಾಳ, ನಮ್ಮನ್ನ ಸಾವು ಒಯ್ತಾಳ. ಆ ಒಯ್ದಂತ ಸೂಕ್ಷ್ಮ ವಾಸನಾ ಶರೀರವನ್ನ ತೆಗೆದು ಅಲ್ಲಿ ಇನ್ನೊಂದು ದೇಹ, ವಿಧೇಯ ದೇಹನ್ನ ಕೂಡಿಸಿ ಅಲ್ಲಿ ಕೂಡ ನಾವು ದುಃಖ ಯಾತನೆಯನ್ನ ಅನುಭವಿಸ್ತೇವೆ ಎನ್ನುವಂಥದ್ದನ್ನ ಹಿಂಗ ವಾಚಕ ವಾಣಿ ಹಿಂಗ ಅಂದ್ರೇನು, ಇಲ್ಲಿ ತೋರಿಕೆಯ ಬದುಕು, ಇನ್ನೊಂದು ಅಂತರ ಬದುಕು, ಎರಡು ಬದುಕು ಇಲ್ಲಿನೂ ಭಯಾನಕ ಅದ. ಮುಂದೆ ನೀ ಸತ್ತಿಂದು ಕೂಡ ಹಿಂಗ ಎರಡು ತರ ಭಯಾನಕ ಹೇಳಕತ್ತಾರ. ಇಲ್ಲಿ ಭಯಾನಕ ಹೇಳಿ ಒಟ್ಟಾರೆ ಅವರು ನಿಜಗೊಂಡ ಅಭಿಪ್ರಾಯ ಈ ಜ್ಞಾನವನ್ನ ಒಳ್ಳೆ ನೀತಿವಂತನಾಗಿ ಜ್ಞಾನವನ್ನ ಮಾಡ್ಕೊಂಡು ಮುಕ್ತನಾಗ್ಲಿ ಅನ್ನುವಂತ ಅಭಿಪ್ರಾಯ ಇಟ್ಟುಕೊಂಡು ನಮಗ ಭಯಾನಕ ವಾಚ್ಯಗಳನ್ನ ಹೇಳಕತ್ತಾರ ಅನ್ನುವಂಥದ್ದಲ್ಲಿ ಗಟ್ಟಿ ಮಾಡೋಣ. ಅಂದ್ರೆ ಇಲ್ಲಿ ಹೆಂಗ ಮೃತ್ಯು ಅದಾಳ ಅಂದ್ರ, ಮೃತ್ಯು ದೇವತೆ ನಾನು ಇಷ್ಟು ದಿವಸ ಅನಂತ ಜನ್ಮ ಇವನನ್ನು ಒಯ್ದಿದ್ದೇನೆ, ಇನ್ನೂ ಒಯ್ಯುವುದು ಸಾಕು, ಇವರಿಂದ ಯಾವ ಫಲವೂ ಇಲ್ಲವೆಂದು ತಿಳಿದು ಸದಾಚಾರವನ್ನು ಹಿಡಿದವಳೆಂದು ತಿಳಿದುಕೊಂಡಿಯ, ಪಾಪ ಕೃತ್ಯಗಳನ್ನು ಮಾಡುತ್ತೀಯ ಹೇಗೆ? ಮೃತ್ಯು ಸದಾಚಾರ ಉಳ್ಳೊಳಗ ಅಂತ ತಿಳ್ಕೊಂಡು ನೀ ಏನ್ ಇಂತ ಕಾರ್ಯಗಳನ್ನ ಮಾಡ್ತೇನೋ, ಪಾಪ ಕಾರ್ಯಗಳನ್ನ. ಆಕಿ ಇಲ್ಲ, ಆಕಿ ಹೆಂಗದಳ, ನಿನ್ನ ಬೆನ್ನೆ ಹಿಂದೆ ನಿನ್ನನ್ನು ನುಂಗಬೇಕೆಂಬ ಬಾಯಿ ತೆಗೆದುಕೊಂಡು ನಿಂತಿದ್ದಾಳೆ. ನಾನು ದೊಡ್ಡವನಾದೇನೆ ಎಂದು ನಿನಗೆ ಈ 30 ವರ್ಷಗಳಾದವು ಎಂದು ಅಂದರೆ ಅಷ್ಟು ವರ್ಷ ಆಯುಷ್ಯದಿಂದ ನಿನ್ನನ್ನು ನುಂಗಿ ಬಿಟ್ಟಿದ್ದಾಳೆ. ನೀನು ಮೃತ್ಯುವಿನ ಬಾಯಲ್ಲಿ ಸಿಕ್ಕಿರುವೆ, ಮೃತ್ಯುವಿನ ಬಾಯಲ್ಲಿ ಕುಂತುಕೊಂಡು ವಿಷಯಗಳಿಂದ ಸುಖವನ್ನು ಹೊಂದಬೇಕೆಂದು ಅನಂತ ಪಾಪ ಕಾರ್ಯಗಳನ್ನೇ ಮಾಡುತ್ತಿ. ನೀನು ಎಲ್ಲಿ ಕೂತಿ, ಅದಕ್ಕೊಂದು ಮುಂದ್ ದೃಷ್ಟಾಂತ ಹೇಳ್ತಾರ, ಆ ಕಪ್ಪಿ ನೊಣ ದೃಷ್ಟಾಂತ ಹೇಳ್ತಾರ. ಹೇಗೆ ಆಗಿತ್ತಂದರೆ, ಹಾವಿನ ಬಾಯಲ್ಲಿ ಅರ್ಥ ಸಿಕ್ಕಂತ ಕಪ್ಪೆಯು ನಾನು ಇನ್ನ ಬಹುದಿವಸ ಬದುಕುತ್ತೇನೆ ಎಂದು ತಿಳಿದು ಮುಂದೆ ಹಾರಾಡತಕ್ಕಂತ ನೊಣವನ್ನು ತಿಂದು ಸುಖ ಹೊಂದಬೇಕೆಂದು ಕಪ್ಪೆಯು ನೊಣಗಳನ್ನು ಇಚ್ಛಿಸಿದಂತೆ ಆಗುತ್ತದೆ. ಆದ್ದರಿಂದ ಈ ಮಾನವ ಇದನ್ನು ತಿಳಿದುಕೊಂಡು ನೀನು ಪಾಪ ಕೃತ್ಯಗಳನ್ನು ಬಿಡು ಅಂದ್ರೆ ಇದಕ್ಕೊಂದು ದೃಷ್ಟಾಂತಿಯನ್ನು ಕೊಟ್ರಂದ್ರ, ಹಾವಿನ ಬಾಯ ಕಪ್ಪಿ ಸಿಕ್ಕದ, ಅರ್ಧ ನುಂಗ್ಯದ ಹಾವ, ಆದ್ರೂ ಆ ಕಪ್ಪಿ ನನ್ ಮೃತ್ಯುದೊಳಗೆ ಕೂತೀನಿ ಅನ್ನೋದು ಗುರ್ತಿಲ್ಲ. ಆದ್ರೂ ನೊಣಗಳ ಆಶಯಕ್ಕಾಗಿ ನುಂಗಬೇಕು ಅಂತೇಳಿ ನೊಣವನ್ನು ತಿನ್ಬೇಕಂತ ಬಾಯಿ ಆಗ್ತದಂತ. ಅಂದ್ರ ಎಷ್ಟು ನಮ್ಮ ಬದುಕು ಹಾಸ್ಯಾಸ್ಪದ ಅದ ಅನ್ನುವಂಥದ್ದನ್ನ ನಾವ್ ಎಲ್ಲರೂ ನಾವು 30 ವರ್ಷ ಆಯ್ತಂದ್ರ 30 ವರ್ಷ ಮೃತ್ಯು ಒಳಗ್ ಹೋದೇವ್ ನಾವು. ಇನ್ನು ಯಾವಾಗ ಎಷ್ಟದೋ ಯಾವಾಗ ಹೋಗ್ತೇವೋ ಗುರ್ತಿಲ್ಲ. ಅದರೊಳಗ ಇಟ್ಟು ಇದ್ದದ್ದು ಮತ್ತ ನಾವ್ ವಿಷಯಾದಿಗಳಿಂದ ಸುಖವನ್ನೇ ಹೊಂದಬೇಕಂತೇಳಿ ಆ ಕಪ್ಪಿ ಹೆಂಗ ನೊಣಕ್ ಬಾಯಿ ಹಾಕಾಕತ್ತದ, ಹಂಗ ನಾವು ಕೂಡ ವಿಷಯದ ಕಡೆಗೆ ನಮ್ಮ ವೃತ್ತಿ ಏನಾಗ್ತದ ಅಂದ್ರ ಹರಿತದ. ಅಂದ್ರ ನಮಗಿಷ್ಟು ವಿಚಾರ ಇಲ್ಲಲ್ಲ, ಇಂತ ವಿಚಾರಗಳನ್ನ ನಾವು ಕೇಳಿ ಕೇಳಿ ಮತ್ತೆ ವಿಷಯಾದಿ ಕಡೆನೆ ನಮ್ಮ ಮನಸ್ಸು ಹರಿತದ. ಅಂದ್ರ ನಿನಗ ಏನ್ ಹೇಳ್ಬೇಕಪ್ಪ ಅಂದ್ರಲ್ಲಿ
ನಿನಗೆ ಯಾರ್ದು ಭಯ ಇಲ್ಲ ಅಂತ ಮಾಡ್ತೀಯ, ಮತ್ತೆ ಯಾರು ನನ್ನನ್ನ ನೋಡಂಗ್ಲ ಅಂತ ಮಾಡ್ತೀಯ, ಯಮ ಬಿಟ್ರು ನಿನ್ನನ್ನ ಬಿಡುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ವಿಚಾರಗಳನ್ನ ಹೇಳ್ತಾರ. ಯಮನ ಭಟ್ರು ಕರುಣ ರಸವುಳ್ಳವರೇ, ಮರೆವೆ ಚಿತ್ತಗುಪ್ತರಿಗೆ ಏನ್ರ ಅವ್ರು ಅದನ್ನ ಏನ್ರ ಬಿಡ್ತಾರನೋ ಅಂದ್ರೆ ಬಿಡುದಿಲ್ಲ. ಚಲಿಸ ನಿಂದುದ್ದೆ ಕಾಲವದು ಅಂದ್ರೆ ಕಾಲ ಹೋಗುವುದನ್ನು ಬಿಟ್ಟು ತಟಸ್ಥ ನಿಂತಿರುತ್ತದೆ ಇಲ್ಲ. ಮೊದಲು ಬಾಲ್ಯ ಅವಸ್ಥೆ ಹೋಗಿ ಯೌವನ ಅವಸ್ಥೆ ಆಗುತ್ತದೆ, ಯೌವನ ಅವಸ್ಥೆ ಕಾಲ ಹೋಗಿ ಮುಪ್ಪ ಆಗ್ತದ, ಕಾಲ ಪ್ರಾಪ್ತಿ ಆಗ್ತಿತ್ತು. ಪುಣ್ಯ ಮುಪ್ಪಾವಸ್ಥೆ ಸಹ ಹೋಗಿ ಮರಣಾವಸ್ಥೆ ಕಾಲವು ಪ್ರಾಪ್ತವಾಗುತ್ತಿತ್ತು. ಈಗ ಈ ಕಾಲ ಹೋಗುವುದನ್ನು ಬಿಟ್ಟು ತಟಸ್ಥ ನಿಂತದಂತ ತಿಳ್ಕೊಂಡೇನು. ಈಗ ಅವಾಗಿಷ್ಟೇ ಯೌವನ ಇತ್ತಿತ್ತು, ಅವಾಗಿಷ್ಟೇ ಮುಪ್ಪಾಕಿತ್ತು, ಅವಾಗಿಷ್ಟೇ ಸಾಯ್ತಿದ್ರು, ಅವಾಗಿಷ್ಟೇ ನರಕಕ್ಕೆ ಹೋಗಿದ್ರು ಅಂತ ತಿಳ್ಕೊಂಡಿಯ. ಈಗೂನು ಕೂಡ ನಿನಗ್ ಬಾಲ್ಯ ಯೌವನ ಮುಪ್ಪು ನಿನಗೀಗ ಬರ್ತದ ಅಂದ್ರ ಈಗ ಅವ್ರು ಇಲ್ಲ ಅಂತ ತಿಳ್ಕೊಂಡೇನು. ಯಮ ಭಟ್ರು ನಿನ್ನನ್ನ ಏನು ಲೆಕ್ಕ ಇಡಂಗಿಲ್ಲ ಅಂತ ತಿಳ್ಕೊಂಡೇನು. ಈಗೂ ಕೂಡ ನಿನಗ್ ಪ್ರತ್ಯಕ್ಷ ನಿನಗ ಬಾಲ್ಯ ಯೌವನ ಮುಪ್ಪು ದುಃಖವನ್ನು ಈಗೂ ನೀ ಅನುಭವಿಸ್ತಿ. ಅದಕ್ಕೆ ಆವ ಬಲ ಹಿಡಿದು ಈ ಅಖಿಳ ಪಾಪವನ್ನೇ ಸಿಗುವೆ ಮಾನವನೇ ಅನ್ನುವಂಥದ್ದನ್ನ ಇಲ್ಲಿ ಮತ್ತೆ ಒಳ್ಳೆ ಹೇಳ್ಕೊತ ಹೋಗ್ತಾರ. ಬಾಲಾವಸ್ಥೆಯಲ್ಲಿ ಉಳಿಯುತ್ತಾನೆ, ಯೌವನಾವಸ್ಥೆಯಲ್ಲಿ ಇದ್ದವನು ಯೌವನದಲ್ಲಿ, ಮುಪ್ಪಾವಸ್ಥೆಯಲ್ಲಿ ಇದ್ದವನು ಮುಪ್ಪಾವಸ್ಥೆಯಲ್ಲಿ ಉಳಿತಾನೆ ಏನು. ಸತ್ತವರು ಸತ್ತು ಹೋದರು, ಇನ್ನು ಮುಂದೆ ಈ ಕಾಲ ಬರುವುದಿಲ್ಲ ಅಂತ ತಿಳಿದು ಪಾಪ ಕೃತಿಯನ್ನು ಮಾಡುತ್ತೀಯೇನು. ಸತ್ತವರು ಆಯ್ತಪ್ಪ, ಅವ್ರು ಸತ್ತವ್ರು ಆಗಿ ಹೋಯ್ತು, ನಾವೇನ್ ಹಂಗೆ ಉಳಿತೇವೆ ಅಂತ ನಾವ್ ತಿಳಿತೇವೆ. ನಾವೇನ್ ಸಾಯ್ದಿಲ್ಲ, ಹೆಣಕ್ ನಮ್ಗ ಮಣ್ಣು ಕೊಡಕ್ ಯಾಕೆ ಕರ್ಕೊಂಡ್ ಹೋಗ್ತಾರಂದ್ರ ಇವ್ ನೋಡಿ ಇವಂಗ ಮುಂದನು ಕೂಡ ನಿನಗೂ ಹಿಂಗ್ ಬರ್ತದ, ಹೀಗೆ ತಿಳ್ಕೊಂಡು ಪರಮಾತ್ಮನ ಚಿಂತನೆಯನ್ನ ಮಾಡಿ ಈ ಪಾಪ ಕಾರ್ಯಗಳನ್ನು ಬಿಟ್ಟು ಒಳ್ಳೆ ಕಾರ್ಯವನ್ನ ಮಾಡಿ ಮುಕ್ತನ ಆಗ್ಲಾಕ್ ಬರ್ತದ ಅಂತ ತಿಳ್ಕೊಂಡು ನಮಗೊಂದಿಷ್ಟು ಎಲ್ಲ ಶಾಂಪಲ್ ಇಟ್ಟಾರ. ನಮಗ್ ಸತ್ತಲ್ಲಿ ಕರ್ಕೊಂಡು ಹೋಗುದು, ಸತ್ತಲ್ಲಿ ಕರ್ಕೊಂಡು ಹೋದ ನೋಡಿ ಇಷ್ಟೆಲ್ಲಾ ಗಳಿಸಿದ್ದ ಮಾಡಿ ಏನ್ ತಗೊಂಡದ್ ಎಲ್ಲ ಇಲ್ಲೇ ಬಿಟ್ಟು ಅದ ಮಾಡಿದಂತ ಪಾಪವನ್ನೇ ತಗೊಂಡ್ ಹೋಗ್ತಾನ. ಅದಕ್ಕೆ ಇಲ್ಲಿ ನೋಡ್ರಿ, ನೀವು ಪಾಪ ಕಾರ್ಯಗಳನ್ನ ಮಾಡಕ್ ಹೋಗ್ಬೇಡ್ರಿ ಅಂತೇಳಿ ನಮ್ಮಲ್ಲಿ ಸತ್ತಲ್ಲಿ ನಮ್ ಎಲ್ಲರನ್ನು ರೊಕ್ಕ ಕೊಟ್ಟು ಕರ್ಕೊಂಡ್ ಹೋಗ್ತಾರ. ಮತ್ ದವಾಖಾನಿಗೆ ನಾವ್ ಯಾಕೆ ಹೋಗ್ತೀವಂದ್ರ ನೋಡ್ರಿ ಹಿಂಗ್ ದುಃಖ ಯಾತನೆ ಅನುಭವಿಸ್ತಾರ, ನೀವು ಪಾಪ ಕಾರ್ಯಗಳನ್ನ ಮಾಡಿದ್ರೆ ನಮಗೂ ಇಂತ ದುಃಖ ಅದ ಅನ್ನುವಂಥದನ್ನ ತಿಳ್ಸಕ್ ನಮ್ಗೆ ದವಾಖಾನಿ ಕರ್ಕೊಂಡ್ ಹೋಗ್ತಾರ. ಇವ್ ಎಲ್ಲಾ ಸಂಕೇತ ಏನದಾವ ಅಂದ್ರ ನಮ್ಮ ಈ ಸಮಾಜದಿಂದನೂ ಕೂಡ ನಾವು ತಿದ್ದುಕೊಂಡು ನಮ್ಮ ಬದುಕನ್ನು ಸುಂದರ ಮಾಡ್ಕೊಳಕ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ತತ್ಪರ ಇಟ್ಕೊಂಡು ಬಂದಾರ. ಅಂದ್ರೆ ಇಲ್ಲಿ ಪಾಪ ಕೃತ್ಯಗಳನ್ನ ಮಾಡುತ್ತಿದೆ ಹೇಗೆ, ಕಾಲವು ಸಹ ನಿಂತಿಲ್ಲ ಅಂದ ಮೇಲೆ ನೀನು ಯಾವುದರ ಬಲವನ್ನು ಮಾಡಿಕೊಂಡು ಇಷ್ಟು ಪಾಪ ಕೃತಿಯನ್ನು ಮಾಡುತ್ತಿ, ಇದನ್ನು ನೀನು ಮಾಡದೆ ಹೇಳು. ಅಂದರೆ ಪಾಪ ಕೃತಿಯನ್ನು ಮಾಡುವುದರಿಂದ ನಿನಗೆ ಮುಂದೆ ಇಷ್ಟು ದುಃಖಗಳನ್ನು ಪ್ರಾಪ್ತಿ ಆಗ್ತಾವು. ಆದ್ದರಿಂದ ಮುಂದಾಗತಕ್ಕ ದುಃಖವನ್ನಾದರೂ ತಿಳಿದು ಪಾಪ ಕೃತ್ಯಗಳನ್ನ ಮಾಡಬೇಡವೆಂದು ಹೇಳುವ ಇದರ ತಾತ್ಪರ್ಯ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇನ್ನ ಎರಡನೇ ನುಡಿ ಒಳಗ ಕೇಡು ಕಡೆಗಂಡು ನಿಂದುದೆ ರುಜಗಳ ಹನುವಳೆ ದೂಡುದವೇ ಜರೆಯ ನೋಡಲೊಳ್ ಗೂಡಿದಂತೆ ಮಾಡಿದರೆ ಶಿಕ್ಷೆಯನ್ನು ಭವಮರಣ ಒಲಿಸಿದವೇ ಕೂಡಿ ಹೋದುದೇ ವಯೋಗತಿ ವಿಚಾರಿಸಲು ಅನ್ನುವಂಥದ್ದನ್ನ ಎರಡನೇ ನುಡಿ ಒಳಗೆ ಹೇಳ್ಕೊತ ಬಂದಾರ. ಕೇಡು ಅಂದ್ರೆ ಇಲ್ಲಿ ಕೇಡು ಬಾಧೆ ಅಂದ್ರೆ ಕಡೆಗಂಡು ಅಂದ್ರೆ ನಿಂದದ್ದೆ, ಬರದೇ ನಿಂತಿರುವುದೇ, ಋಷಗಳು ರೋಗಗಳು ಈವನು ಈ ಲೋಕವನ್ನು ಉಳಿದು ಬಿಟ್ಟು ಓಡಿ ಹೋದವೆ ಅಂದ್ರ ಈಗ ಜಡ್ಡಿಲ್ಲ, ಈಗ ಏನೋ ನೋವಿಲ್ಲ, ಇವೆಲ್ಲ ಈಗಿನ ಕಾಲಾಗಿಲ್ಲ, ಮೊದಲಿದ್ದು ಅಂತ ಏನ್ ತಿಳ್ಕೊಂಡಿ ಅಂದ್ರ ಇಲ್ಲ, ಅವು ಎಲ್ಲಿ ಹೋಗಿಲ್ಲ, ಇಲ್ಲೇ ಅದಾವು. ನಿನಗ ಅಜ್ಞಾನದಾಗ ಏನಾಗ್ಬಿಟ್ಟವು, ಮರುವಿನೊಳಗೆ ನೀ ಬದುಕು ಮಾಡಕತ್ತಿ, ಅವು ಎಲ್ಲಿ ಹೋಗಿಲ್ಲ. ಈಗೂ ಕೂಡ ಮುಪ್ಪು ಅವಸ್ಥೆ ಆಕ್ಕದ, ಈಗೂ ರೋಗ ಆಕ್ಕದ, ಅಪಮಾನ ಆಕ್ಕದ, ದುಃಖಿ ಆಗ್ತಿ. ಇವ್ ಎಲ್ಲವನ್ನು ವಿಚಾರ ಮಾಡಿದ್ರ ಈಗ ಯಾಕೆ ಇಷ್ಟು ಪಾಪಗಳನ್ನ ಮಾಡ್ತಾರಂದ್ರ ಅದನ್ನ ಮರ್ಸಾಕ ಕುಡುದು ಏನೇನೋ ಕುಡುದು ಮತ್ತಿಷ್ಟು ಪಾಪವನ್ನೇ ಮಾಡ್ತಾರ. ಅವಾಗಿನಕ್ಕಿಂತ ಹೆಚ್ಚು ಈಗ ಅದಾವು ಅನ್ನುವಂಥದ್ದನ್ನ ಅವಾಗ ಮಾಧ್ಯಮ ಇದ್ದಿದ್ದಿಲ್ಲ, ಕತಿ ಮುಖಾಂತರ ಹೇಳೋರ್ ನಂಬಿಕೆ ಮುಖಾಂತರ ಹಿಂಗ ಊರಾಗ ಒಂದು ಪುರಾಣ ಹಚ್ಚಿ ಹಿಂಗ ಅವಾಗಿನ ಏನ್ ಮಾಡ್ತಿದ್ರು ಅಂದ್ರ ಹಿಂಗ ಪಾಪ ಪುಣ್ಯ ಮಾಡೋದ್ರಿಂದ ಹಿಂಗ ಫಲ ಅದಂತೆ ತಿಳಿಸಿಕೊಳ್ತಿದ್ರು. ಅದನ್ನ ಹಿರಿಯರು ಹೇಳ್ಕೊತ ಬರ್ತಿದ್ರು. ಈಗ ನಮಗೆ ಹಿರಿಯರು ಹೇಳುವಂತ ಅವಕಾಶ ಏನಿಲ್ಲ, ಎಲ್ಲೋ ಶಾಲೆಗೆ ಬಿಡ್ತಾರ, ಎಲ್ಲೋ ಹೋಗ್ಬಿಡ್ತೇವೆ, ಅದು ಗುರ್ತಾಲಾರಂಗ ನಾವು ನಾವ್ ಏನ್ ಮಾಡ್ತೇವೆ ಅಂದ್ರ ಪಾಪ ಕಾರ್ಯಗಳನ್ನೇ ಮಾಡ್ತಾ ಇರ್ತೇವಿ. ಅಂದ್ರ ಅವಾಗಿನಕ್ಕಿಂತ ಈಗ ಹೆಚ್ಚದಾವು ಅನ್ನುವಂಥದ್ದನ್ನ ಈಗ ಒತ್ತು ಕೊಡ್ತಾರೆ. ಈಗ ಇಲ್ಲ ಅಂತ ತಿಳ್ಕೊಬೇಡ,
ಅವಾಗಿನಕ್ಕಿಂತ ಈಗ ಹೆಚ್ಚಾದವು ಅನ್ನುವಂಥದ್ದನ್ನ ನಮಗ್ ಗುರ್ತಾಗೋದಿಲ್ಲ, ಅವಾಗ ಗುರ್ತಾಕಿತ್ತು. ಹಿಂಗ ತಂದೆ ತಾಯಿಯನ್ನ ಅವಾಗ ಭಯಾನಕಾಗಿ ನೋಡ್ತಿದ್ರು. ಈಗ ನಮ್ಗೆಲ್ಲ ರೊಕ್ಕದ ರೂಪಾಯದ ಎಲ್ಲದ ಹೋಗಿ ವೃದ್ಧಾಶ್ರಮ ಇಟ್ಟು ಬರ್ತೇವೆ. ಈಗ ಅದು ಪಾಪದ ಆಗುವುದಿಲ್ಲನು. ಮಾಡಿದಂತ ಪಾಪ ತಂದೆ ತಾಯಿ ನಮಗ ಎಷ್ಟ ಶ್ರಮ ಪಟ್ಟಿರ್ತಾರ, ಎಷ್ಟು ಕಷ್ಟ ಪಟ್ಟಿರ್ತಾರ, ಅವು ಎಲ್ಲವನ್ನ ನೋಡಿದ್ರ ನಾವು ಋಣ ಎಂದ ಮುಟ್ಟಿಸ್ಬೇಕಪ್ಪ ಅನ್ನುವಂಥದ್ದನ್ನ ವಿಚಾರ ಮಾಡಿದ್ರ ನಮಗ ನಾವು ಎಷ್ಟು ಮಾಡಿದ್ರು ತಾಯಿ ತಂದೆ ಋಣ ಕಡಿಮೆನೇ ಅನಿಸ್ತಿರ್ತದ. ಆದ್ರೂ ನಾವು ಹೋಗಿ ವೃದ್ಧಾಶ್ರಮ ಇಟ್ಟು ನಾವು ಹೆಂಡ್ರ ಮಕ್ಕಳ ಜೊತೆ ಎಲ್ಲೋ ಆರಾಮ್ ಮನೆಯೊಳಗೆ ಇರುವುದರಿಂದ ಅವ್ರ ಮನಸ್ಸನ್ನು ಒಂದದ್ದು ನಮಗ ಪಾಪ ಆಗುದಿಲ್ಲನು. ನಮಗ್ ಎಂತ ಪಾಪ ಆಗ್ತದ, ಕತಿ ಸಮಯ ಆಗ್ತದ. ಅವ ಏನ ತಂದೆಗೆ ಆ ಪರಾಣ ಇಡ್ತಿದ್ನತ್ತ, ಮಗ ಮುಂದನು ಕೂಡ ಅದೇ ಪರಾಣ ಕೂಡಿಟ್ಟು ಮುಂದ ಈ ಮೊಮ್ಮಗನು ಕೂಡ ತಂದೆಗೆ ಏನ್ ಮಾಡಿದ್ನಂದ್ರ ಇವಾಗೂ ಅದೇ ಪರಾಣ ಇಟ್ಟು ಉಣಿಸಿದ ಅನ್ನುವಂಥದ್ದು ನಿಂಗಂತ ಅನೇಕ ಕತಿಗಳು ಕೇಳ್ತೀವಿ. ಇಂಥವೆಲ್ಲವೂ ಕೂಡ ನಮ್ಮಲ್ಲಿ ಪಾಪ ಗುರ್ತಾಲಾರಂಗಕ್ಕವು. ಇವು ತಿಳಿದು ಕೂಡ ನೀನು ಪಾಪವನ್ನ ಮಾಡ್ತೇ ಅಂದ್ರೆ ಯಾವ ಬಲ ಹಿಡಿದು ಮಾಡ್ತೇಪ್ಪ, ನೀನ್ ಇನ್ನೊಂದು ಯಾವ ಶಕ್ತಿ ಅದ ಹೇಳು ಅನ್ನುವಂಥದ್ದನ್ನ ಇಲ್ಲಿ ನಿಜಗೊಂಡ ಅಭಿಪ್ರಾಯ ಇಟ್ಕೊಂಡು ಹೇಳ್ಕೊತ ಹೋಗ್ತಾರ. ಇಲ್ಲಿ ಅದೇ ಒಳ್ಳೆ ಹೇಳುದು, ಜರೆಯ ನೊಡಲೊಳು ಗೂಡಿದಂತೆ ಮಾಡಿದರೆ ಶಿಕ್ಷೆಯನ್ನು, ಅಂದರೆ ಮುಪ್ಪ ಅವಸ್ಥೆ ದೇಹದಲ್ಲಿ ಕೂಡಿಕೊಳ್ಳದಂತೆ ಶಿಕ್ಷೆಯನ್ನು ಮಾಡಿದ್ದಾರೆ. ಇಲ್ಲ, ಮುಪ್ಪಾವಸ್ಥೆ ಪ್ರತಿಯೊಂದು ಶರೀರಕ್ಕೆ ಅವಶ್ಯವಾಗಿ ಬಂದೇ ಬರುತ್ತದೆ. ಮುಪ್ಪಾವಸ್ಥೆ ಮನುಷ್ಯ ಶರೀರದಲ್ಲಿ ಬಂತೆ ಅಂದರೆ ಅನಂತ ದುಃಖಗಳನ್ನೇ ಉಂಟು ಮಾಡುತ್ತದೆ ಮತ್ತು ಹೇಳಲಾರದಷ್ಟು ನಾಚಿಕೆಯನ್ನು ಹುಟ್ಟಿಸಿ ಬಿಡುತ್ತದೆ. ಈ ಕಾರಣದಿಂದ ಮುಪ್ಪಾವಸ್ಥೆಯು ಅತಿ ಕೆಟ್ಟದೆಂದು ತಿಳಿದು ಅದನ್ನು ಯಾರಾದರೂ ದಂಡಿಸಿ ದೇಹದಲ್ಲಿ ಕೂಡದಂತೆ ಮಾಡಿದ್ದಾರೆ ಹೇಗೆ? ಇಲ್ಲ. ಹೀಗಿದ್ದ ಮೇಲೆ ಆವದರ ಬಲದಿಂದ ಈ ಪಾಪ ಕಾರ್ಯನ್ನು ಮಾಡುತ್ತೀ ಅಂತ ಹೇಳುವಂತದಿಲ್ಲ. ಗೊತ್ತು ಬಂದರ ಕೂಡಿ ಹೋದದೆ ವಯೋಗತಿ. ಕೆರೆಯನ್ನು ಕೆರೆಯನ್ನು ಮುಚ್ಚಿಸುವ ವಯಸ್ಸು ಕ್ಷೀಣವಾಗುವುದನ್ನು ತಡೆದರೆ ಅದನ್ನು ಮುಪ್ಪ ಮರಣಗಳು ಬರುವುದಿಲ್ಲವೆಂದು ತಿಳಿದು ನೀನು ಇಂಥ ಪಾಪ ಕಾರ್ಯವನ್ನು ಮಾಡುತ್ತೀಯ ಹೇಗೆ? ಮುಪ್ಪು ಮರಣಗಳು ನಿಂತಿಲ್ಲ ಅಂದ ಮೇಲೆ ಯಾವುದರ ಬಲವನ್ನು ಮಾಡಿಕೊಂಡು ಪಾಪ ಕೃತಿಯನ್ನು ಮಾಡುತ್ತಿ ಅನ್ನುವಂಥದ್ದನ್ನ ನೀನು ನಿನ್ನೆ ನನಗ್ ಮುಪ್ಪನೇ ಆಗುದಿಲ್ಲ, ನನಗ್ ಸಾವನೆ ಆಗುದಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ತಾರಲ್ಲ, ಅವು ನಮ್ಗೆ ಇವತ್ತು ಪ್ರತ್ಯಕ್ಷ ಕಾಣ್ತಾವಲ್ಲ. ಈಗರ ಅವು ಬಿಟ್ಟಾವನು ಅಂದ್ರ ಯಮನ ಯಾತನೆ ಬಿಟ್ಟಾವನಂದ್ರೆ ಇಲ್ಲ. ಈಗೂ ಕೂಡ ನಾವು ಮುಪ್ಪ ಅವಸ್ಥೆಗೆ ಎಷ್ಟು ದುಃಖವನ್ನು ಅನುಭವಿಸ್ತೀವಿ, ಸಾವಾಗ ಮುಂದೆ ಎಷ್ಟು ದುಃಖವನ್ನು ಅನುಭವಿಸ್ತೀವಿ. ನಾವು ಯಾಕೆ ಹೆಚ್ಚು ನಾವು ದುಃಖವನ್ನು ಅನುಭವಿಸ್ತೀವಿ ಅಂತ ಮಾಡಿದ ಪಾಪಗಳು ಹಿಂದಿನ ಜನ್ಮದಲ್ಲಿ ಆಗ್ಲಿ ಈ ಜನ್ಮದಾಗ ಮಾಡಿದಂತ ಪಾಪಗಳು ನಮ್ಮನ್ನ ದುಃಖವನ್ನ ಕೊಟ್ಟು ಉಣಿಸಿ ತೀರ್ತಾವ, ಅವು ಉಣಿಸದೆ ಬಿಡುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ತಾತ್ಪರ್ಯ. ಅದಕ್ಕ ಕೊನೆಯ ನುಡಿ ಒಳಗ ಚಿಂತಿ ಬಂದ ಅಡೆಗಡಿಗೆ ಮುಸುಕುತ್ತಿಯ ಸುಖವನ್ನು ಇರುವಂತೆ ನೇಮಿಸಲು ಕಲಿತಿದೆ ವಿಧಿ ವಿಕಾರ, ಸಂತತೆಯ ನಗಲದಿವೆ ಸಕಲ ವಿಷಯಾಳೆ ನರಗೆಂತು ಗುರು ಶಂಭುಲಿಂಗನ್ ಒಲಿಸದಿರಲು ಅನ್ನುವಂಥದ್ದನ್ನು ಕೊನೆ ನುಡಿಯೊಳಗೆ ಹೇಳ್ಕೊತ ಬಂದಾರ. ಅಂದ್ರೆ ಚಿಂತೆ ಆಲೋಚನೆಯನ್ನ ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಮುಸಿಗೆ ನಮ್ಗೆ ಚಿಂತೆ ಮಾಡಕ್ ಹಸ್ತಾವು. ಮುಚ್ಚಿ ಹಾಕಿದೆ ಅತಿ ಸುಖವನ್ನು ಅಂದ್ರೆ ಹೆಚ್ಚಾದ ಸುಖವನ್ನು ಓರಂತೆ ಅಂದ್ರೆ ನೇಮಿಸಲು ಚೆನ್ನಾಗಿ ಗೊತ್ತು ಮಾಡಲು ಕಲಿತುದ್ದೇ ಅಭ್ಯಾಸ ಮಾಡುವುದೇ ವಿಧಿಪೂರ್ವದಲ್ಲಿ ಕಮಲ ವಿಧಿಪೂರ್ವಕ ಇಲ್ಲಿ ವಿಷಯಾಳಿ ಸರ್ವ ವಿಷಯಗಳು. ಮತ್ತು ಇಲ್ಲಿ ನಿನಗೆ ಈ ಪ್ರಕಾರ ಗುರು ಶಂಭುಲಿಂಗವನ್ನು ಗುರುವಾಗಿ ಸುಖವನ್ನು ಉಂಟು ಮಾಡುವ ಪರಮಾತ್ಮನನ್ನ ಒಲಿಸದಿರಲು ಮೆಚ್ಚಿಸದೆ ಹೋದೆವಂದ್ರ, ಪರಮಾತ್ಮ ಒಲಿಯುವಂತ ನಾವು ಕಾರ್ಯಗಳನ್ನು ಮಾಡ್ಲಿಲ್ಲ ಅಂದ್ರ ನಾವು ಏನ್ ಮಾಡಿದ್ರು ಉಪಯೋಗ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಮತ್ತಿಲ್ಲಿ ಚಿಂತೆ ಬಂದ ಅಡಿಗಡಿಗೆ ಮುಸುಗುತ್ತಿ ಅಂತ ಹೇಳಿದಾಗ ನಮಗಿದ್ರ ಚಿಂತೆ ಬಂದ ಅಡಿಗಡಿಗೆ ಮುಸುಗುತ್ತಿಯ ಸುಖವನ್ನು ಒಯ್ಯುವಂತೆ ನೇಮಿಸಲು ಕಲಿಯುತ್ತದೆ. ಅಂದರೆ ಚಿಂತೆಯು ಬಂದು ಪುನಃ ಪುನಃ ಮುಸುಕದೆ ಸುಖ ಕೊಡುವುದನ್ನು ಅಭ್ಯಾಸ ಮಾಡುವುದೇ ಇಲ್ಲ. ಚಿಂತೆಯು ಪುನಃ ಪುನಃ ಬಂದು ಮನುಷ್ಯನನ್ನು ತೊಂದರೆ ಕೊರಗಿಸಿ ಬಿಡುತ್ತದೆ. ಅಂದ್ರೆ ಚಿಂತೆ ನಮ್ಮನ್ನ ಕ್ಷಣ ಕ್ಷಣಕ್ಕೂ ಬಂದು ಕೂಡ ನಮ್ಗೆ ದುಃಖವನ್ನೇ ಕೊಡ್ತದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅದಕ್ಕ ಚಿಂತೆ ಏನ್ ಮಾಡ್ತದಂದ್ರ ಚಿತ ಬೆಂಕಿ ಅದು ಏನ್ ಮಾಡ್ತದಪ್ಪ ಅಂದ್ರ ಆ ಬೆಂಕಿ ಒಣಗಿದ್ದನ್ನೇ ಸುಡ್ತದ, ಆದ್ರೆ ಚಿಂತೆ ಹಸಿ ಶರೀರವನ್ನೇ ಸುಡ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಒಂದು ದೃಷ್ಟಾಂತ ಕೊಂಟಾರ. ಚಿತಾಯಂಚ ಚಿಂತ್ಯಾಯಂಚ ಬಿಂದು ಮಾತ್ರೇನ ವಿಶೇಷತ ಚಿತಾದಹತೆ ನಿರ್ಜೀವಿತಂ ಚಿಂತಾದಹತಿ ಜೀವಿತಂ. ಅಂದ್ರೆ ಒಂದು ಬಿಂದು ಒಂದಿಷ್ಟೇ ಫರಕ.
ಚಿತ ಬೆಂಕಿ, ಚಿಂತೆ ಏನ್ ಮಾಡ್ತದಂದ್ರ ಅದು ಒಣ ಕಟ್ಟಿಗೆನ ಸುಟ್ಟಿದ್ದು ಹಸಿ ಕಟ್ಟಿಗೆನೆ ಸುಡ್ತದ. ಆ ಚಿಂತೆನು ಕೂಡ ಬಂದ ನಮಗ ದುಃಖವನ್ನ ಕೊಡ್ತದ ಅನ್ನುವಂಥದ್ದನ್ನ ಒಂದು ದೃಷ್ಟಾಂತ ಕೊಟ್ಟು ಹೇಳ್ಕೊತ ಅಂತಾರ. ಅಂದ್ರೆ ಚಿತೆಗೂ ಚಿಂತೆಗೂ ಒಂದು ಬಿಂದುವೇ ಭೇದವಾಗಿರುತ್ತದೆ. ಚಿತ ಅಂದರೆ ಅಗ್ನಿ, ಚಿಂತ ಅಂದರೆ ಚಿಂತೆಯು. ಅಗ್ನಿ ಸಜೀವ ನಿರ್ಜೀವನು ಸುಡುತ್ತದೆ, ಚಿಂತೆಯು ಜೀವಂತ ಮನುಷ್ಯನನ್ನೇ ಸುಡುತ್ತದೆ. ಇಂಥ ಚಿಂತೆಯು ಮೇಲಿಂದ ಮೇಲೆ ಬರದೇ ಇರುವವನಿಗೆ ಸುಖವನ್ನೇ ಕೊಡಬೇಕೆಂದು ಸುಖ ಅಭ್ಯಾಸವನ್ನು ಮಾಡಿರುವುದು ಹೇಗೆ ಅಂದ್ರೆ ಇಲ್ಲ. ಚಿಂತೆ ಮೇಲಿಂದ ಮೇಲೆ ಬಂದು ಮುಸುಕಿ ಅನಂತ ದುಃಖವನ್ನುಂಟು ಮಾಡುತ್ತಾ ನಿನ್ನನ್ನು ಕೊರಗಿಸಿ ಬಿಡುತ್ತದೆ. ಈಗಿದ್ದು ಯಾವುದರ ಬಲವನ್ನು ಮಾಡಿಕೊಂಡು ನೀನು ಪಾಪ ಕೃತ್ಯಗಳನ್ನು ಎಸಗುವೆ ಮಾನವ ಅನ್ನುವಂತ ಹೇಳ್ಕೊಟ್ ಬಂದರ. ವಿಧಿ ಅಂದರೆ ಪೂರ್ವಕರ್ಮವು ಮೊದಲಿನವರೆಗೆ ದುಃಖ ಕೊಡುತ್ತಿತ್ತು, ಈವರೆಗಿನ ದುಃಖ ಕೊಡುವುದಿಲ್ಲವೆಂದು ತಿಳಿದು ಪಾಪ ಕೃತ್ಯವನ್ನು ಮಾಡುತ್ತೀಯಾ? ಹೇಗೆ ಪೂರ್ವದ ಕರ್ಮವು ಮೊದಲಿನವರಿಗೆ ಹೇಗೆ ದುಃಖವನ್ನುಂಟು ಮಾಡುತ್ತೋ ಅದೇ ಪ್ರಕಾರ ಈಗಿನವರಿಗೂ ದುಃಖವ ಉಂಟು ಮಾಡುತ್ತದೆ. ಈಗಿದ್ದು ನೀನು ಆವದರ ಬಲವನ್ನು ಮಾಡಿಕೊಂಡು ಪಾಪ ಕೃತಿಯನ್ನು ಮಾಡುತ್ತೀ ಹೇಳು. ವಿಕಾರ ಸಂತತಿಯ ನಗಲದೆ ಸಕಲ ವಿಷಯಗಳು ಅಂದರೆ ಸರ್ವ ವಿಷಯಗಳು ವಿಕಾರ ಸಮೂಹವನ್ನು ಬಿಟ್ಟಿರುವೆ. ಇಲ್ಲಿ ಸಕಲ ವಿಷಯಗಳ ಅಸ್ತತೆ, ಜಾಯತೆ, ವರ್ಧತೆ, ಪರಿಣಮಿತೆ, ಅಪೇಕ್ಷತೆ, ವಿನಶ್ಯತೆ ಎಂಬ ಸದ್ಭಾವ ವಿಕಾರನು ಹೊಂದುವನು ಬಿಟ್ಟಿರುವುದೆಂದು ತಿಳಿದು ಪಾಪ ಕೃತಿಯನ್ನು ಮಾಡುತ್ತೇ ಹೇಗೆ? ಪ್ರತಿಯೊಂದು ವಿಷಯವು ಸದ್ಭಾವ ವಿಕಾರನ್ನು ಹೊಂದುತ್ತದೆ ಅಂದ ಮೇಲೆ ಯಾವ ಬಲವನ್ನು ಮಾಡಿಕೊಂಡು ನೀನು ಪಾಪ ಕೃತಿಯನ್ನು ಮಾಡುತ್ತೀ ಹೇಳು ಅನ್ನುವಂಥದ್ದನ್ನು ಹೇಳ್ಕೊತ ಬಂದಾರ. ಅಂದ್ರೆ ಇಲ್ಲಿ ನಾನು ಮೊದಲಿತ್ತು ಈಗ ಇಲ್ಲ ಅಂತ ಹಿಂಗ ಏನೇನೋ ನೀ ಪಾಪ ಇಟ್ಕೊಂಡು ಪಾಪ ಮಾಡ್ತಿಲ್ಲ. ಅದಕ್ಕೆ ನೋಡು ಮೊದಲು ಹೆಂಗಿತ್ತು ಹಂಗೆ ದೇಹನೂ ಕೂಡ 6 ವಿಕಾರಗಳನ್ನ ನಿನ್ನಿದ್ರಿಗೆ ಹೊಂತದ. ನೀ ಅದನ್ನ ವಿಕಾರ ಹೊಂದುದನ್ನ ನೀ ಕಣ್ಣಾರೆ ನೋಡ್ತಿ. ಬಾಲ್ಯಾವಸ್ಥೆ, ಯೌವನ, ಈ ಮುಪ್ಪು, ಈ ಬದಲಾವಣೆ ಆಗುವುದನ್ನ ಈ ಶರೀರ ನೀನ್ ಪ್ರತ್ಯಕ್ಷ ನೋಡ್ತಿ. ಮೊದಲಾಕಿತ್ತು ಈಗಿಲ್ಲ ಅಂತಿ ಅಂದ್ರ ಅನಾಕ ಬರ್ತದಂದ್ರ ಬರುದಿಲ್ಲ. ಈಗೂ ಕೂಡ ನೀನು ಪ್ರತ್ಯಕ್ಷವಾಗಿ ವಿಕಾರ ಹೊಂದುದನ್ನ ನೋಡ್ತಿ. ಅಂದ ಮೇಲೆ ನೀನು ಆವ ಬಲ ಹಿಡ್ಕೊಂಡು ಈ ಭೋಗ, ಈ ಕೆಟ್ಟ ಕಾರ್ಯಗಳನ್ನ ಮಾಡ್ತಿ ಅನ್ನುವಂಥದ್ದನ್ನ ಇಲ್ಲಿ ಅಭಿಪ್ರಾಯ ಇಟ್ಕೊಂಡು ಬಂದರ. ಈ ರೀತಿ ದುಃಖಗಳು ನೀಗುತ್ತಿರಲು ಗುರುರೂಪವಾದ ಪರಮಾತ್ಮನನ್ನು ಒಲಿಸದೆ ಇರುವುದೆಂದು ಯೋಗ್ಯವಲ್ಲ. ಈ ರೀತಿ ಇಂಥ ಎಲ್ಲಾ ದುಃಖಗಳನ್ನು ಇಟ್ಟುಕೊಂಡು ನೀನು ಪರಮಾತ್ಮನ ಚಿಂತನೆ ಮಾಡು, ಸತ್ಸಂಗ ಮಾಡು, ನಾಮಸ್ಮರಣೆ ಮಾಡತ್ತಂದ್ರೆ ನಿನಗೆ ಹೆಂಗ ಅಲ್ಲಿ ಅನಿಸ್ತದಲ್ಲ. ಇವತ್ತ ನಾವು ಎಲ್ಲರೂ ಇದ್ರ ಮಹತ್ವ ಗುರ್ತದ. ನಾವು ಸತ್ಸಂಗ ಮಾಡ್ತೇವಿ, ಒಂದ್ ಕಡೆ ಇಲ್ಲ ಒಂದ್ ಕಡೆ ಸತ್ಸಂಗ ಮಾಡ್ತೇವಿ, ಖಾಲಿ ಕೂತ ನಾಮಸ್ಮರಣೆ ಮಾಡ್ತೇವಿ, ನಮಗ್ ಗುರ್ತಾಗ್ಯದ. ಈಗ ಗುರ್ತಿಲ್ಲಾರ್ದವ್ರಿಗೆ ಇಂತ ನಾಮಸ್ಮರಣೆ ಮಾಡ್ರಿ, ಸತ್ಸಂಗ ಬರ್ರಿ ಅಂದ್ರೆ ಅವ್ರಿಗೆ ಸಿಟ್ಟು ಬರ್ತದ. ಸತ್ಸಂಗ ಕೇಳಿ ಇವ್ರೇನ್ ಬಾಳ ದೊಡ್ಡ ಇದು ಮಾಡ್ಯಾರ, ದೊಡ್ಡ ಗಳಿಕೆ ಮಾಡ್ಯಾರ, ದೊಡ್ಡವ್ರಾಗ್ಯಾರ, ಹಿಂಗೇನ್ರ ಮಾಡಿ ಅವ್ರ ಏನ್ ಮಾಡ್ತಾರ, ನಮ್ಮನ್ನೇ ಸಣ್ಣವ್ರನ್ನ ಮಾಡ್ತಾರ. ಅಂದ್ರ ಅವರಲ್ಲಿ ಎಷ್ಟು ಒಂದು ಅಹಂಕಾರ ಬಲ ದರ್ಪ ಅವರಲ್ಲಿ ಅದ ಅನ್ನೋದ್ ತಿಳ್ಕೊಂಡಾಗ ನಾವ್ ಎಷ್ಟು ಮುಂದಕ್ಕೆ ಬಂದೇವಲ್ಲ, ನಾವ್ ಎಂತ ಒಳ್ಳೆ ಸಾಧನೆ ಮಾಡಿದೇವಲ್ಲ, ಭಗವಂತ ನಮಗ್ ಇಂತ ಒಳ್ಳೆ ಕರುಣಿಸಿನಲ್ಲ ಅಂತೇಳಿ ನಮ್ಗೆ ಎಲ್ಲರಿಗೂ ಅನುಭವಕ್ಕೆ ಬರ್ತದ. ಇದು ಪ್ರತ್ಯಕ್ಷ ಅನುಭವ. ಇದು ಇವತ್ತ ಲೌಕಿಕರ ಆಗುವಂತ ದುಃಖಗಳನ್ನು ಕಂಡಾಗ ಈ ಕಡೆ ಅವ್ರಿಗೆ ಒಂದಿಷ್ಟು ನಾಮಸ್ಮರಣೆ ನೋಡಿರಿ ಅಂತ ನಾವು ಹೇಳಿದಾಗ ಅವ್ರಿಗೆ ಸಿಟ್ಟು ಬರೋದನ್ನ ನೋಡಿದ್ರ ನಾವ್ ಎಂತ ಪುಣ್ಯವಂತರಪ್ಪ. ನಾವು ನಾಮಸ್ಮರಣೆನೂ ಮಾಡ್ತೇವಿ, ಸತ್ಸಂಗವನ್ನು ಮಾಡ್ತೇವೆ, ಪ್ರಪಂಚವನ್ನು ಮಾಡ್ಕೋತಾನೆ ನಾವು ದುಃಖಗಳನ್ನ ಪ್ರಾರಬ್ಧವನ್ನ ಬಂದರೂ ಕೂಡ ನಾವು ಸಹನೆ ಮಾಡ್ಕೋತೀವಿ. ಆವ ಫಲ ಇದು ಅಂದ್ರೆ ಪರಮಾತ್ಮನನ್ನ ಒಲಿಸ್ಕೊಂಡಿದ್ದೇ ಫಲ. ಪರಮಾತ್ಮ ನಮಗ ಒಲಿಸ್ಕೊಳಕ್ ಹೊಂಟ ದಾರಿಯೇ ನಮಗಿಂತ ಸುಗಮ ದಾರಿಯನ್ನು ಹುಡಿಕೊಟ್ಟದ ಅನ್ನುವಂಥದ್ದನ್ನ ನಾವು ತಿಳ್ಕೊಮ. ಇಲ್ಲಿ ಈ ರೀತಿ ದುಃಖಗಳು ನಿನಗಿರುತ್ತಿರಲು ಗುರು ರೂಪವಾದ ಪರಮಾತ್ಮನ ಒಲಿಸದೇ ಇರುವುದು ಯೋಗ್ಯವಲ್ಲ. ಅಂದರೆ ಪರಮಾತ್ಮನನ್ನು ಒಲಿಸಿ ಸುಖಯಾಗಿ ಎಂಬ ಭಾವವು ಇನ್ನು ದುರ್ಗುಣಗಳಿಂದ ಅನಂತ ಪಾಪ ಕೃತ್ಯಗಳನ್ನು ಸಂಭವಿಸುತ್ತವೆ. ಈ ಪಾಪ ಕೃತ್ಯಗಳಿಂದ ಮನುಷ್ಯನು ಅನಂತ ನರಕ ದುಃಖಗಳನ್ನು ಅನುಭವಿಸುವುದಲ್ಲದೆ ಪುನಃ ನೀಚ ಯೋನಿಯಲ್ಲಿ ಹುಟ್ಟುತ್ತಾನೆ. ಅಂದ್ರ ನೀಚ ಯೋನಿಗಳಲ್ಲಿ ಹುಟ್ಟುತ್ತಾನೆ. ಈ ರೀತಿ ದುಃಖಕ್ಕೆ ಹೇತುವಾದ ದುರ್ಗುಣಗಳು ಯಾವುವು ಎಂಬುದನ್ನ ಅವು ಇನ್ನ ನಮಗೇನ್ ಮಾಡ್ತಾನಂದ್ರ ಇನ್ನ ದುರ್ಗುಣಗಳು ಎಂತಿಂತಾವದವು, ನೀಚ ಯೋನಿ ಎಂತಿಂತಾವದವು, ಎಂತ ನಾವು ದುಃಖವನ್ನು ಅನುಭವಿಸ್ತೀವಿ ಅನ್ನುವಂಥದನ್ನ ನೀತಿವಂತರಾಗ್ಲಕ್ಕ ಬದುಕ ಕಲೀಲಿಲ್ಲ ಅಂದ್ರ ನಾವು ಬರೀ ಇದೆ ದೇಹಾದಿ ಬುದ್ಧಿ ಒಳಗ, ಅಹಂಕಾರ ಬುದ್ಧಿ ಒಳಗ ನಾವು ಕಾಲು ಕಳೆದೇವಂದ್ರ ನಮಗ್ ಮುಂದೆ ಎಂತಿಂತ ದುಃಖಗಳು ಅದಾವು ಅನ್ನುವಂಥದನ್ನ ತೋರ್ಸಕ ನಮಗ ಭಯಾನಕ ಮಾತುಗಳನ್ನ ಹೇಳಿ
ನೀತಿವಂತರಾಗ್ಲಿ ಅನ್ನುವಂಥದ್ದನ್ನ ನಮಗೆ ಇಲ್ಲಿ ಚಿತ್ರಣ ಕೊಡಕತ್ತಾರ. ನಾವು ಒಂದ್ ವೇಳೆ ಸೂಕ್ಷ್ಮತೆ ನಮ್ಮಲ್ಲಿ ತಿಳುವಳಿಕೆ ಇತ್ತು ಅಂದ್ರ ನಮ್ಮ ಬದುಕನ್ನ ನಾವು ಸುಂದರ ಮಾಡ್ಕೊಳಕನು ಬರ್ತದ. ಇಲ್ಲ ಪರಮಾತ್ಮನನ್ನು ಒಲಿಸ್ಕೊಂಡು ಸ್ವರ್ಗವನ್ನು ಹೊಂದಾಕ್ ಬರ್ತದ. ಅದು ಬೇಡ, ನಾವು ಒಳ್ಳೆ ಕಾರ್ಯಗಳನ್ನ ಮಾಡಿ ಮುಕ್ತನಾಗಕ್ಕೂ ಬರ್ತದ. 3 ಕಾರ್ಯಗಳನ್ನು ಅದಾವ ಇಲ್ಲಿ. ನಾವು ಒಳ್ಳೆ ಕಾರ್ಯಗಳನ್ನ ದಾನ ಧರ್ಮ ಮಾಡುವುದರಿಂದ ಒಂದು ಬಯಕೆ ಇಟ್ಟುಕೊಂಡು, ಸ್ವರ್ಗದ ಬಯಕೆ ಇಟ್ಟುಕೊಂಡು ಮಾಡಿದ್ರೆ ಸ್ವರ್ಗ ಸುಖವನ್ನು ಅನುಭವಿಸಕ್ ಬರ್ತದ. ಇವು ಸ್ವರ್ಗ ಹುಟ್ಟುದು ಸಾಗುದು ನಮಗ್ ಬ್ಯಾಡಪ್ಪ, ಮತ್ತ ಹುಟ್ಟಿ ಇದನ್ನೇ ಮಾಡುದಲ್ಲ, ಜ್ಞಾನವನ್ನು ಮಾಡ್ಕೊಂಡು ಮುಕ್ತನಾಲಕ್ಕೂ ಬರ್ತದ. ಮತ್ತೆ ಈ ಸಂಸಾರದೊಳಗೆ ಇದ್ದಷ್ಟು ದಿನ ಆ ಪ್ರಾರಬ್ಧವನ್ನು ಅನುಭವಿಸ್ಕೋತ ಇಂತ ನಾಮಸ್ಮರಣೆ ಒಳ್ಳೇದನ್ನ ಮಾಡ್ಕೋತ ಚಿಂತನೆ ಮಾಡ್ಕೋತ ನಮ್ಮ ಬದುಕನ್ನು ಸುಂದರ ಮಾಡ್ಕೊಳಕ್ಕೂ ಬರ್ತದ. ಇದನ್ನ ಬಿಟ್ಟು ಬರೀ ಸಂಸಾರದೊಳಗೇನೆ ಚಿಕ್ಕು, ಸಂಸಾರವೇ ಸತ್ಯ ಅಂತ ಒದ್ದಾಡಿ ಮುಂದೆ ಇಂತ ನರಕ ಯಾತನೆ ಅನುಭವಿಸಕ್ಕೂ ನಮ್ ಕೈಯಾಗಿ ಅದ ಅನ್ನುವಂಥದ್ದನ್ನ ನಿಜಗೊಂಡ್ರ ಅಭಿಪ್ರಾಯ. ನಮಗೆ ಚಿತ್ರಣ ಬಿಚ್ಚಿಡ್ತಾರ, ನೀವು ಮಾಡ್ರಿ ಅಂತ ಅನ್ನಂಗಲ್ಲ. ಇಂಥ ಕಾರ್ಯಗಳನ್ನ ಮುಂಜಾನೆ ಎದ್ದು ಇಂಥ ಕಾರ್ಯವನ್ನು ಮಾಡಿದ್ರೆ ಹಗಲೊಬ್ಬ ರಾತ್ರಿ ಒಬ್ಬ ನೀ ಏನು ಮಾಡ್ತೀಯ ಅವ ಬರೆದಿಡ್ತಾನ. ನೀ ಯಾವ್ದು ಮಾಡ್ತಿ ನೋಡು, ನಾಮಸ್ಮರಣೆ ಮಾಡ್ತೀಯ, ಪರೋಪಕಾರ ಮಾಡ್ತೀಯ, ಮತ್ತೊಬ್ರು ಒಳ್ಳೇದಾಲಿಂತ ಭಾವ ಇಟ್ಕೋತೀಯ, ನನಗೆ ಸಾಕಪ್ಪ ಇದ್ದದ್ರೊಳಗ ಅಂತೇಳಿ ಪರಮಾತ್ಮ ಕೃತಜ್ಞತೆ ಹೇಳ್ತೀಯ. ಇದು ನಿನ್ನ ಬದುಕಿನೊಳಗ ಮುಂಜಾನೆ ಎದ್ದು ಹೊತ್ತು ಮುಳುಗುದ್ರೊಳಗಾಗಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳಕ್ಕೂ ನಮ್ ಕೈಯಾಗದ. ನಾವು ಸುಮ್ಮನೆ ಆಲಸ್ಯ ಮುಗ್ಲ ಮಂದಿ ನಿಂದ ಮಾಡುದು, ಮಂದಿದೇ ಮಾತಾಡುದು ಮಾಡಿ ನನಗೆ ಎಂತ ದುಃಖ ಬತ್ತು ಅಂತ ದೇವರಿಗೆ ಬೇಯ್ದು ಮಾಡ್ಕೋತ ಜೀವನ ಕಳೆಯಕ್ಕೂ ಬರ್ತದ ಅನ್ನುವಂಥದನ್ನ ಚಿತ್ರಣ ನಮ್ ಎರಡನ್ನೂ ಮುಂದೆ ಬಿಚ್ಚಿಟ್ಟಾರ. ನಾವು ಯಾವುದನ್ನ ಮಾಡಿ ಮುಕ್ತನಾಗಾಕ ನಮ್ಗೆ ಯಾವ ಅವಕಾಶ ಅದ, ಆ ಅವಕಾಶವನ್ನು ಬಳಸಿಕೊಂಡು ಭಗವಂತನ ನಾಮಸ್ಮರಣೆ ಚಿಂತನೆ ಮಾಡೋದ್ರಿಂದ ಅಂತಃಕರಣ ಶುದ್ಧ ಆಗ್ತದ. ಅಂತಃಕರಣ ಶುದ್ಧ ಇದ್ದವ್ರು ಇಂಥ ಶಾಸ್ತ್ರ ಪುರಾಣ ಪರಮಾತ್ಮ ವಿಚಾರಗಳು ನಮಗ್ ಬರ್ತಾವ, ಅರ್ಥ ಆಗ್ತದ. ಇರ್ಲಿಕ್ಕಂದ್ರ ಆಗುವುದಿಲ್ಲ ಅನ್ನುವಂತ ಉದ್ದೇಶ ಇಟ್ಟುಕೊಂಡು ಮೊದಲ ಶಿವನನ್ನ ಒಲಿಸ್ಕೊಂಡ್ರು. ಇನ್ನು ಜೀವನ ಹಿಂಗೆ ಅದ ನೋಡ್ರಿ ಅಂತೇಳಿ ಅಲ್ಲಿ ಅದನ್ನೇ ಹೇಳಿದ್ರು. ಈಗ ನೀತಿವಂತರನ್ನಾಗಿ ನಾವು ಒಳ್ಳೆಯವರಾದೇವು ಅಂದ್ರ ಯೋಗದಿಂದ ಮನಸ್ಸನ್ನ ಸ್ಥಿತಿ ಮಾಡಿ ಮುಂದೆ ಜ್ಞಾನದಿಂದ ಮುಕ್ತನ ಅಲಕ ಈ ಕೈವಲ್ಯ ಪದ್ಧತಿ ಅಂದ್ರೇನು, ಪದ್ಧತಿ ಹಿಂಗ ತಿಳ್ಕೊಂಡು ಹಿಂಗ ನಡೆದೇವಂದ್ರ ನಮಗ ಕೈವಲ್ಯ ಅಕ್ಕದ ಅನ್ನುವಂಥದ್ದನ್ನ ಸೂತ್ರವನ್ನ ಇಟ್ಕೊಂಡಾರ. ಹಂಗ ಜ್ಞಾನವನ್ನ ಮಾಡ್ಕೊಂಡು ಅಲ್ಲಿ 53 ಜ್ಞಾನ ಪ್ರತಿಪಾದನ ಸ್ಥಳದೊಳಗ ನಾವು ಸ್ವಲ್ಪ ನಿಧಾನವಾಗಿ ತಿಳ್ಕೊಂಡು ಹೋದೇವಪ್ಪ ಅಂದ್ರ ನಮಗ ಮೋಕ್ಷ ಆಗೋದ್ರೊಳಗ ಯಾವ ಸಂಶಯವೂ ಇಲ್ಲ, ಯಾವ ಸಂದೇಹವೂ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಹೋಗ್ತಾರ. ಅಂತ ವಿಚಾರಗಳನ್ನ ನಮ್ಮ ಕೈಯಾಗಿ ಅದ. ಒಳ್ಳೇದನ್ನ ಮಾಡ್ಕೊಂಡು ಸ್ವರ್ಗಕ್ಕೆ ಹೋಲಕ್ಕೂ ಬರ್ತದ, ಜ್ಞಾನ ಮಾಡ್ಕೊಂಡು ಮುಕ್ತನಾಲಕ್ಕೂ ಬರ್ತದ ಅನ್ನುವಂತ ವಿಚಾರಗಳನ್ನ, ಪಾಪವನ್ನ ಮಾಡಿ ನರಕಕ್ಕೆ ಹೋಲಕ್ಕೂ ಬರ್ತದ. ನರಕ ಬೇರಿಲ್ಲ, ಇಲ್ಲೇ ದುಃಖವನ್ನ ಅನುಭವಿಸುದು. ಅಜ್ಞಾನದಿಂದ ಎಷ್ಟು ದುಃಖವನ್ನ ಅನುಭವಿಸ್ತಾರ ಲೋಕದಾಗ ನೋಡಿದ್ರ, ಅಜ್ಞಾನವೇ ದುಃಖ. ಈ ಅಜ್ಞಾನದಿಂದ ಅನೇಕ ರೋಗ ರುಜಿನ ಮಾನಸಿಕ ಚಿಂತೆ ಅವರಲ್ಲಿ ಭಯಾನಕವಾಗಿ ಕೆಟ್ಟ ಮಾಡೋರಿಗೆ ಎಂತ ಭಯಾನಕ ಇರ್ತದ. ಕಳುವು ಮಾಡೋರಿಗೆ, ಸುಳ್ಳು ಹೇಳೋರಿಗೆ ಯಾವಾಗ ಏನಾಕ್ಕದು ಅಂತೇಳಿ ಭಯಾನಕವಾಗಿ ಬದುಕ್ತಾರೆ ಈಗಿನ ಲೋಕದೊಳಗ. ಇಲ್ಲೇ ಅದ ಸ್ವರ್ಗ ನರಕ ಎಂಬುದು ಬೇರಿಲ್ಲ ಕಾಣಿರೋ, ಎಲ್ಲಾ ಇಲ್ಲೇ ಅದ ಅನ್ನುವಂಥದ್ದನ್ನ ಬಸವಣ್ಣವರು ಕೂಡ ಅಯ್ಯ ಎಂದರೆ ಸ್ವರ್ಗ, ಎಲೋ ಎಂದರೆ ನರಕ, ಆಚಾರವೇ ಸ್ವರ್ಗ ಅನಾಚಾರವೇ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇಂತ ಅನೇಕ ನುಡಿಗಳನ್ನ ಬಸವಣ್ಣವರು ಕೂಡ ಆಚಾರ ಉಳ್ಳವರಾಗಕ್ಕ ಅವರು ಹೇಳ್ಕೊತ ಬಂದಾರ, ನಿಜಗೊಂಡ್ರು ಹೇಳ್ಕೊತ ಬಂದಾರ. ಅದಕ್ಕ ನಾವು ಯಾರದಾರ ಹಿಡ್ಕೊಳಮ್ಮ, ಬಸವಣ್ಣರ ಹಿಡ್ಕೋರಿ, ನಿಜಗೊಂಡ್ರ ಹಿಡ್ಕೋರಿ, ಸಿದ್ಧಾರೂಢರ ನಂಬ್ರಿ, ಯಾರ ನಂಬಿದ್ರು ಕೂಡ ನಮ್ಮನ್ನ ಮುಕ್ತಿ ಮಾರ್ಗಕ್ಕೆ ಹೋಯ್ತಾರ. ಅದನ್ನ ಬಿಟ್ಟು ನಂದು ಶ್ರೇಷ್ಠ ಅವ್ರು ಕನಿಷ್ಠ, ನಾನ್ ತಿಳಿದಿದ್ದೇ ಶ್ರೇಷ್ಠ ಅವ್ರು ತಿಳಿದಿದ್ದ ಕನಿಷ್ಠ ಇಂತ ಭೇದ ಭಾವನ ಬಿಟ್ಟು ನಾವು ನಮ್ಗ ವಿಶಾಲ ಹೃದಯದವರಾದೇವಂದ್ರ ಅಂದ್ರೆ ಇಲ್ಲಿ ಪರಿಪೂರ್ಣ ಜ್ಞಾನ ಉಳ್ಳವರಾದೇವಂದ್ರ ಮತ್ತು ಸೀಮೆಗಳನ್ನ ದಾಟಿ ನಿಶ್ಚೀಮತ್ವ ಜ್ಞಾನ ನಾವು ಪಡ್ಕೊಂಡೇವಂದ್ರ ಇಂತ ವಿಚಾರಗಳು ಎಲ್ಲಾ ಮಹಾತ್ಮರು ಸಂತರು ನಮ್ಮ ಸಂಬಂಧ ಹೇಳ್ಕೊತ ಬಂದಾರ. ಅವರು ಕೂಡ ನಮ್ಮಂಗೆ ಆಗ್ಲಿ, ನಾವು ಏನ ಉಂಡೇವಿ ಸುಖವನ್ನ, ಅವರು ಈ ಲೋಕದೊಳಗೆ ಎಂತ ಸುಖ ಅದ, ಇಂತ ಸುಖದ ಇದು ಲೋಕ, ಸುಖ ಒಳ್ಳೇದನ್ನ ಮಾಡಿದ್ರೆ ಒಳ್ಳೆ ಸುಖ ಭೋಗವನ್ನ ಅನುಭವಿಸಕ್ ಬರ್ತದ ಅನ್ನುವಂಥದ್ದನ್ನ ಈ ಲೋಕ ನಮಗ ಸುಂದರವಾಗಿ ಕಳ್ಯಾಕ ಬತ್ತಂದ್ರ ನಮ್ಮ ಆಯುಷ್ಯ
ನಮಗ ಶಾಂತಿ ಸಮಾಧಾನದಿಂದ ಕಳ್ಯಾಕ ಬತ್ತು ಅಂದ್ರ ಈ ಲೋಕ ನಮಗ್ ಎಂತ ಪವಿತ್ರ ಅದ, ಈ ದೇಹಾದಿ ಅವರುಗಳು ನಮಗ್ ಎಂತ ಕೆಲಸ ಮಾಡಿಕೊಡ್ತಾವಲ್ಲ ಅನ್ನುವಂಥದ್ದನ್ನ ವಿಚಾರ ನಮಗ ಬರ್ತದ. ನಮಗ ಒಂದಿಷ್ಟು ಮಂದಿ ಏನಂತಾರ, ಅಜ್ಞಾನಿಗಳು ಪಾಪಿಗಳು ಏನಂತಾರ, ಏ ಲೋಕ ಕೆಡ್ತ್ರಿ, ಜಗತ್ತಿ ಕೆಟ್ಟದ, ಜಗತ್ತಿ ಏನು ಚಲೋ ಇಲ್ಲ, ಎಲ್ಲಾ ಸುಮಾರ ಅದ ಅಂತೇಳಿ ತಿಳಿಲಾರದವ್ರು ಅಂತಾರ. ಆದ್ರ ಲೋಕ ಕೆಟ್ಟಿಲ್ಲ, ಏನು ಕೆಟ್ಟಿಲ್ಲ, ನಮ್ ನೋಡುವಂತ ದೃಷ್ಟಿ ಕೆಟ್ಟದ, ಎಷ್ಟೋ ಪವಿತ್ರ ಅದ. ಇವತ್ತ ನಾವ್ ಒಂದೊಂದು ತವಲಿ ಹೋದೇವಂದ್ರ ಇವತ್ತ ಕೃಷ್ಣ ಮಂದಿರಕ್ಕೆ ಹೋದಾಗ ಲಕ್ಷಾನಗಟ್ಲೆ ಮಂದಿ ಕೃಷ್ಣನನ್ನ ಭಜಿಸಿ ಬರೋರು ನೋಡ್ತೇವೆ, ಲಕ್ಷಾನಗಟ್ಲೆ ಮಂದಿ ಅದಾರ. ಇವತ್ತು ಎಲ್ಲೋ ಇನ್ನೊಂದು ನೋಡಿದ್ರೆ ಆಶ್ರಮಕ್ಕೆ ಹೋದಾಗ ಮತ್ತ ಅವ್ರು ಲಕ್ಷಗಟ್ಲೆ ಮಂದಿ ಒಳ್ಳೆಯವ್ರಿದ್ರ ಆ ನಾಮಸ್ಮರಣೆ ಭಕ್ತಿಯನ್ನ ಮಾಡಿ ಕುಣಿತಿರ್ತಾರ. ಅಲ್ಲಿ ಇಲ್ಲನು ಸ್ವರ್ಗ, ಇಲ್ಲೇ ಎಲ್ಲ ಅದ, ಇಲ್ಲೇ ಈ ಲೋಕದೊಳಗ ಚಲೋನು ಅದ ಕೆಟ್ಟನು ಅದ ಅನ್ನುವಂತ ಭಾವವಿಟ್ಟುಕೊಂಡು ನಾವು ಒಳ್ಳೆ ರೀತಿಯನ್ನ ಕಣ್ಣನ್ನ ಬೆಳೆಸ್ಕೊಂಡೇವಂದ್ರ, ಒಳ್ಳೆ ವಿಚಾರನ್ನು ಹೃದಯದೊಳಗೆ ತುಂಬದೇವಂದ್ರ ನಮ್ಗೆಲ್ಲರೂ ಕೂಡ ಭಗವಂತನ ರೂಪವಾಗಿ ಒಳ್ಳೇದಾಗೇ ಕಾಣ್ತದ. ನಮ್ಮ ದೃಷ್ಟಿ ಒಳಗ ನಾವು ಏನಾರ ತುಂಬಿಕೊಂಡೇವಂದ್ರ ಜಗತ್ತೇ ಕೆಟ್ಟದ, ಜಗತ್ತೇ ಹಾಳಾಗ್ಯದ, ಜಗತ್ತೇ ಸುಮಾರದ ಅಂತೇಳಿ ಎಲ್ಲರೂ ಒಂದು ಮಾಡಿದ್ದನ್ನ ನಾವು ಎಲ್ಲರೂ ಅದನ್ನೇ ನೋಡ್ತೇವೆ. ಎಲ್ಲೇ ಒಬ್ರು ತಪ್ಪು ಮಾಡಿದ್ದನ್ನ ಅದನ್ನೇ ನಾವು ಮನಸ್ಸಿನ ಇಟ್ಕೊಂಡು ಜಗತ್ತೇ ಕೆಟ್ಟದಂತೇವೆ. ಜಗತ್ತೇ ಅದು ಸುಂದರ ಮರ್ಯಾದ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮದ, ಸತ್ಯದ ಅನಂತದ ಜಗತ್ತೇ ಅದು ಬ್ರಹ್ಮಮಯವಾದ ಅದ ಅನ್ನುವಂಥದನ್ನ ಒಂದು ಯಾವ್ದಾರ ಆಧಾರವಾಗಿ ಇಟ್ಟುಕೊಂಡು ನಾವು ಆ ಸುಂದರವಾಗಿ ಕಾಣುವಂತ ಜಗತ್ತನ್ನ, ದೇಹಾದಿ ಬುದ್ಧಿಗಳು ಕನಿಷ್ಠದ, ಇದು ಜಡ ಅದ, ಅಜ್ಞಾನ ಅದ ಅಂತ ಹೇಳ್ತೇವೆ. ಆದ್ರೂ ಕೂಡ ಅದನ್ನ ಸರಿಯಾಗಿ ಬಳಸಿಕೊಂಡೇವಂದ್ರ ಅದು ನಮ್ಗೆ ಎಂತ ಸಾಥ್ ಕೊಡ್ತದ, ಸಂಸಾರದ ಎಂತ ಸುಖ ಅದ. ನಾವು ಸಂಸಾರಿಕರಿಗೆ ನಮ್ಗೆ ಗುರ್ತದ, ಎಷ್ಟು ನಮಗ್ ಸಂಸಾರದೊಳಗ ಹೆಂಡ್ರು ಮಕ್ಕಳು ಎಷ್ಟು ಒಂದು ಪ್ರೇಮ ಅನುಕೂಲ ಇಷ್ಟೆಲ್ಲವನ್ನೂ ಇದ್ದು ನಾವು ಸಂಸಾರಕ್ಕ ಕೆಟ್ಟ ಅನ್ನಬಾರ್ದು. ನಾವು ಬಳಸಿಕೊಳ್ಳುವ ರೀತಿ ಅದ, ನಾವು ಒಳ್ಳೆ ರೀತಿಯಿಂದ ಬಳಸಿಕೊಂಡ್ರ ನಮ್ಗ ಅಮೃತ ಆಗ್ತದ. ನಮ್ಮ ಭಾವದೊಳಗೆ ಕೆಟ್ಟ ಇಟ್ಕೊಂಡು ಈ ಪ್ರಪಂಚವನ್ನು ಬಳಸಿಕೊಂಡೇವಂದ್ರ ನಮಗ್ ಕೆಟ್ಟಾಗಿ ತೋರ್ತದ ಅನ್ನುವಂಥದನ್ನ ನಿಜಗೊಂಡ್ರ ನಮ್ಗ ಎರಡನ್ನು ಬಿಚ್ಚಿಟ್ಟು ಹೇಳ್ಯಾರ. ಅದಕ್ಕೆ ನಾವು ಹೆಂಗ ರೂಪಿಸಿಕೊತೀವಿ ನಮ್ಮ ಕೈಯಾಗದ. ಅದಕ್ಕೆ ಒಳ್ಳೇದನ್ನ ರೂಪಿಸಿಕೊಂಡು ಒಳ್ಳೆ ಜ್ಞಾನವಂತರಾಗಿ ಆ ಪರಮಾತ್ಮ ಶಂಭುಲಿಂಗ ಒಲಿಯುವಂಗ ನಾವು ಎಲ್ಲರೂ ಕಾರ್ಯ ಮಾಡೋಣ ಅನ್ನುವಂಥದನ್ನ ತಿಳಿಸುತ್ತಾ ನನ್ನೊಂದೆರಡು ಮಾತುಗಳು, ಸಮಯನೂ ಬಹಳ ಆಯ್ತು, ನನ್ನೊಂದೆರಡು ಮಾತುಗಳನ್ನ ಹೇಳುದ್ರ ಏನೂ ಕೂಡ ಹೆಚ್ಚು ಕಮ್ಮಿ ಆಗ್ತಾವ. ಹೆಚ್ಚು ಕಮ್ಮಿ ಆದ್ರೂ ಕೂಡ ನನ್ನಲ್ಲಿ ತಾವೆಲ್ಲರೂ ಕ್ಷಮಿಸ್ತೀರಿ ಅಂತೇಳಿ ನಾನು ದಿನ ಮಾತಾಡ್ತೇನೆ. ನನ್ನೊಂದೆರಡು ಮಾತುಗಳನ್ನ ಪಾದ ಕಲ್ಪಿಸಿ ಮುಕ್ತಾಯ ಮಾಡ್ಕೊಂಡು ಈ ಕಾರ್ಯಕ್ರಮದ ಭಾಗಿಯಾದಂತ ತಮ್ಮೆಲ್ಲರ ಶರಣರ ಪಾದಗಳಿಗೆ ಕೂಡ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾಯ.